ಪೊಲೀಸರಿಗೆ ಯಾರೂ ಗೌರವ ಡಾಕ್ಟರೇಟ್ ಕೊಟ್ಟಿಲ್ಲ ನನಗನಸು ಮಟ್ಟಿಗೆ. ನನ್ನ ಜ್ಞಾನದ ಬಗ್ಗೆ ನಾನು ತಿಳ್ಕೊಂಡಿರ್ಬೇಕು. ನನಗೆ ಕರೆದು ಇವತ್ತು ಜನಪದ ಗೌರವ ಡಾಕ್ಟರೇಟ್ ಕೊಡ್ತಾರೆ ಅಂದ್ರೆ ಏನು ನೋಡ್ಯಾರ ನನ್ನ ಹತ್ತಕ. ಆ ಸಂಗೀತವನ್ನು ಶಾಸ್ತ್ರೀಯವಾಗಿ ಕಲಿಬೇಕು ಅನ್ನೋವಂಥದ್ದು ಏನಾದ್ರು ಆಲೋಚನೆ ಇತ್ತ, ಆ ಥರದ ಅವಕಾಶಗಳೇನಾದ್ರು ಇತ್ತಾಗ? ಆ ಕಲೆ ನಾನು ಸಂಗೀತ ಏನು ತಬಲಾ ಹಚ್ಚಿದ್ದೆ, ಹಾರ್ಮೋನಿಯಂ ಮತ್ತು ಈ ಶಾಸ್ತ್ರೀಯ ಸಂಗೀತ ಇವೆಲ್ಲ ಕಲಿಬೇಕತ್ತಿತ್ತು. ಅದಕ್ಕೆ ಈ ನೌಕರಿ ಹಿಡಿಯೋ ಗದ್ದಲ್ದಾಗ ಅವೆಲ್ಲ ಮರ್ತು ಬಿಟ್ಟೆವು. ಈಗಾದ್ರೂ ಹಸಿವಿದೆ, ಆದ್ರೂ ನನ್ನ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೀನಿ. ನಾವು ವಂಚಿತರ ಅದೇವು. ಅದಕ್ಕಿಂತ ಪೂರ್ವದಲ್ಲಿ ನಾನೊಬ್ಬ ಶಿಕ್ಷಕರ ಮಗ, ಮಾಸ್ತರ್ ಆಗ್ಬೇಕಂತ ಭಾಳ ನನಗೆ ಆಸೆ. ಎಂತ ಕಳ ಕೊಟ್ಟಾನ ಗುರು ಕಾಮದೇನೋ ನಮಗ, ಹಗಲ ಇರಳ ಹಾಲಗರಿವ ದ್ವಂದ್ವೆ ಸವನ. ಇಲ್ಲಿಗೆ ಬರೋಕ್ ಅವಕಾಶ ಕೂಡ ಈ ಹಾಡಿನ ಒಂದು ಲಿಂಕ್ ಇದೆ ಅನ್ನೋದು ಹೇಗೆ ಸರ್? ಹೌದಾ? ಸತ್ಯ ನುಡಿಯುವುದು ಪಾಂಡವರ ನಿಯಮ, ಪಗಡಿ ಆಡಿ ರಾಜ ಸೋತಾನ ಧರ್ಮ. ಹಳಸದೇ ಇರತಕ್ಕಂಥ ಭೂಮಿ ಮ್ಯಾಗ ಯಾವಾದ್ರೂ ಇದ್ರ ಸಾಹಿತ್ಯ ಜನಪದ ಸಾಹಿತ್ಯ. ಮೊಟ್ಟ ಮೊದಲಿಗೆ ವಿಮಾನ ಹತ್ತಿದ್ದು ತಂಬೂರಿಯೊಂದಿಗೆ ನಾನು. ಬಿಫೋರ್ ನಾವು ಮಕ್ಕಳಾಗೋಕ್ಕಿಂತ ಮುಂಚೆ ವಿಚಾರ ಮಾಡಿದ್ದೇನೆ. ನಮ್ಮ ಹುಟ್ಟು ಮಕ್ಕಳು ಹಾಡ್ಬೇಕು, ಅವ್ರು ಹಾಡ್ಬೇಕು, ನಾವು ಕೂತು ಕೇಳ್ಬೇಕು. ಹೋಗಿ ಬಾಬಾಲಿ ಅಂತಾರ, ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾರ. ಪುಸ್ತಕ ಬರಿಬಹುದು, ಅದು ಮಾಡ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ಅವ್ರು ಬರೆದಂತ ಪುಸ್ತಕಗಳು ಎಷ್ಟೋ ಇರ್ತಾವ, ದೊಡ್ಡ ದೊಡ್ಡ ದಾರ್ಶನಿಕರು ಸಾಹಿತ್ಯಗಳು ಬರೀತಾರೆ. ನಂದೇನು, ನಾನು ಬರೆದದ್ದು ನಾನು ಹಾಡ್ತೀನಲ್ಲ, ಅದು ಖುಷಿ ನಮ್ಗೆ. ಆ 100 ಹಾಡುಗಳು ಹಾಡ್ತೀನಿ ನಾನು. ನಾವು ಬೆಂಗಳೂರದಾಗಿದ್ರ, ಮಂಗಳೂರದಾಗಿದ್ರ, ಧಾರವಾಡದಾಗಿದ್ರು ಕೂಡ ನಮ್ಮ ಬಿಜಾಪುರದವ್ರು, ನಮ್ಮ ತವ್ರ ಮನೆಯವ್ರು ನಮ್ಗೆ ಕರೀತಾರಲ್ಲ, ಅದೇ ನಮಗೆ ಹಂಡೆ ಹಾಲು ಕೊಡ್ದಾಟ ಸಂತೋಷ ಆಯ್ತು. ಈ ಒಂದಷ್ಟು ವಿಶೇಷವಾದ ಘಟನೆಗಳನ್ನು ನೆನೆಸ್ಕೊಳ್ಳೋದು ಅಥವಾ ಕೇಸ್ಗಳ ಚಾಲೆಂಜಿಂಗ್ ಕೇಸ್ ಅಂತ ಅನ್ಸಿದ್ದು ಯಾವುದು ನಿಮಗೆ? ಅದ್ರ ಬಗ್ಗೆ 2015ರಲ್ಲಿ ಆ ಇರಾನಿ ಗ್ಯಾಂಗ್ ಅನ್ನು ಹಿಡಿಯಲಿ ಸತತವಾಗಿ ಪ್ರಯತ್ನ ಪಟ್ಟು ನಮಸ್ಕಾರ ವೀಕ್ಷಕರೇ, ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜು. ಪೊಲೀಸರಂದ್ರೆ ಕೇವಲ ರೌಡಿಗಳ ಜೊತೆಗಿನ ಓಡಾಟ ಅಲ್ಲ, ಅಥವಾ ಜನರ ಅಹವಾಲುಗಳನ್ನ ಸ್ವೀಕರಿಸೋದಷ್ಟೇ ಅಲ್ಲ. ನಾವು ಸರ್ವೇ ಸಾಮಾನ್ಯವಾಗಿ ಪೊಲೀಸರು ಅಂದ್ರೆ ಖಡಕ್ ಆಗಿರ್ತಾರೆ, ಸೊ ಸಿಡುಕು ಮೂತಿ ಇದ್ದೇ ಇರುತ್ತೆ, ಅವರಿಗೆ ಸಾಹಿತ್ಯ ಕಲೆ ಅದ್ರಲ್ಲೆಲ್ಲ ಆಸಕ್ತಿ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಎದ್ದೇಳತ್ತೆ. ಆದ್ರೆ ಇವತ್ತು ನಾವು ನಿಮ್ಮ ಮುಂದೆ ಪರಿಚಯಿಸ್ತಾ ಇರುವಂತಹ ವಿಶೇಷ ಅಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ. ಕಲೆ ಸಾಹಿತ್ಯವನ್ನ ಮೈಗೂಡಿಸಿಕೊಂಡು ಕರ್ತವ್ಯ ನಿಷ್ಠೆಯನ್ನು ಕೂಡ ಮೆರಿತಾ ಇದ್ದಾರೆ. ವೃತ್ತಿಯ ಜೊತೆಗೆ ಪ್ರವೃತ್ತಿಗೂ ಕೂಡ ಅವರ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ಇಡೀ ಕುಟುಂಬವೇ ಕಲಾಸಕ್ತಿಯನ್ನ ಹೊಂದಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಒಂದಾಗಿ ಹಾಡು ಹಾಡ್ತಾರೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ತಡ ಯಾಕೆ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜಾನಪದ ಹಾಡುಗಾರರು, ಸಾಹಿತಿಗಳು, ಬರಹಗಾರರು ಆದಂತಹ ಹುಬ್ಬಳ್ಳಿ ಧಾರವಾಡ ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜ್ಯೋತಿರ್ಲಿಂಗ ಚಂದ್ರಮಾ ಹೊನಕಟ್ಟಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಆರಾಮಾಗಿದ್ದೀವಿ, ತಾವು ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಒಂದ್ ಕಾರ್ಯಕ್ರಮದ ಆರಂಭದಲ್ಲೇ ಒಂದು ಹಾಡಿನ ಮೂಲಕ ಒಂದು ಯಾವ್ದಾದ್ರು ಒಂದು ಜಾನಪದ ಗೀತೆಯಿಂದಾನೇ ಶುರು ಮಾಡ್ಬಿಡೋಣ ಸರ್. ಅವಶ್ಯವಾಗಿರಿ. ಜನಪದ ಅಂದ್ರೆ ಹೆಂಗ ಶುರು ಆಗ್ತದ ಅನ್ನೋದು. ಗಣಪತಿ ನೀನು ಗಜಮುಖದವನು, ಇಲಿಯ ಮ್ಯಾಲಿನ ಸವಾರದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದೋ ಗಣಪತಿ ರಾಯ, 64 ವಿದ್ಯಕ ಅಧಿಕಾರಿಯಾಗಿ ನೀನು ನಿಂತವನು, 64 ವಿದ್ಯಕ ಅಧಿಕಾರಿಯಾಗಿ ಭೂಮಿಗೆ ಬಂದವನು, ಭೂಮಿಗೆ ಬಂದವನು. ಬೆಳ್ಳಾನೆ ಬೆಳಗೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನೆದೇನ ಅಂತಕ್ಕಂಥದ್ದು ಜನಪದ ಅಂದ್ರೆ ಹಾಗೇ ರೀ ಮೇಡಮ್. ಅದು ಸೂರ್ಯ ಮತ್ತು ಚಂದ್ರ ಭೂಮಿಯೊಂದಿಗೆ ಪ್ರಾರಂಭವಾಗುವುದೇ
ಜನಪದ ಸಾಹಿತ್ಯ, ಜನಪದ. ತುಂಬಾ ಖುಷಿ ಆಯ್ತು ಸರ್. ನಿಮ್ ಬಗ್ಗೆ ಹೇಳಿ ಸರ್, ನಿಮ್ ಬಾಲ್ಯ. ಯಾಕಂದ್ರೆ ನೀವು ಬಂದಿದ್ದೇ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದು, ಹೌದು. ಅದಾದ ನಂತರದಲ್ಲಿ ಇಲಾಖೆಗೆ ಸೇರ್ತೀರಿ. ಹೌದು. ಬಟ್ ನೀವು ಓದಿದ್ದು MA, ಅದಾದ್ಮೇಲೆ ಅಂದ್ರೆ ಇಲಾಖೆ BSc ಆಗುತ್ತೆ, ಆಮೇಲೆ MA ಮಾಡ್ತೀರಿ. ಹೌದು. ನಿಮ್ಮ ಓದಿಗೂ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನೀವು ಬೆಳೆದು ಬಂದ ಹಾದಿ ಜೊತೆಗೆ ಈ ಜಾನಪದ ಒಡನಾಟ ಹೇಗಿತ್ತು, ಬಾಲ್ಯ ಹೇಗಿತ್ತು ಅಂತ? ಬಾಲ್ಯಕ್ಕಿಂತಲೂ ಒಂದು ದಾರ್ಶನಿಕರು ಒಂದು ಮಾತು ಹೇಳ್ತಾರೆ. ಮನುಷ್ಯ ವ್ಯಕ್ತಿತ್ವ ಬೆಳೆಸೋಬೇಕಾದ್ರೆ, ಸಮಾಜದಲ್ಲಿ ಗಟ್ಟಿಯಾಗಿ ತನ್ನ ಪ್ರತಿಭೆ ಮತ್ತು ತನ್ನ ಛಾಯನ್ನು ಮೂಡಿಸ್ಬೇಕಾದ್ರೆ ಬಡತನ ಮತ್ತು ಹಸಿವೆ ಅಂತಕ್ಕಂಥದ್ದು ಎರಡು ಕಲಿಸಲಾರದಂಥ ಯಾವ ವಿದ್ಯಾಲಯವು ಕಲಿಸಲಾರದಂಥ ಶಿಕ್ಷಣವೂ ಕೊಡ್ತಾ ಉಂಟು. ನಿಜ ನಿಜ. ಹೀಗಾಗಿ ನಾನೊಬ್ಬ ಕುಗ್ರಾಮದಿಂದ ಬಂದಿದ್ದು. ಅಲ್ಲಿ ಬಸ್ ಸೌಕರ್ಯ ಇಲ್ಲ. ನಾವು ಕಾಲ್ನಡಿಗೆಯಿಂದ ಸುಮಾರು 5 ಕಿಲೋಮೀಟರ್ ನಡ್ಕೋತ ಬಂದು ನಂದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆನಕನಹಳ್ಳಿ ಅಂತೇಳಿ ಒಂದು ಗ್ರಾಮ, ಅದ್ರ ಪಕ್ಕನೇ ಹರಳೆನಟ್ಟಿ ಅಂತೇಳಿ ಒಂದು ಗ್ರಾಮ ವಾಸ್ತವ್ಯ. ಆ ಊರದಲ್ಲಿ ನಾವು ಇದ್ದವರು. ಅಲ್ಲಿಂದ ನಾನು ಪ್ರೈಮರಿ, ಆಮೇಲೆ ಹೈಯರ್ ಪ್ರೈಮರಿ, ಆಮೇಲೆ ಮಾಧ್ಯಮಿಕ ಶಿಕ್ಷಣ, ಆಮೇಲೆ ಯಾವಾಗಾದ್ರೂ ಈ ಪೊಲೀಸರನ್ನ ಕಂಡ್ರೆ ಭಯ, ಅಥವಾ ನಾನು ಹೋಗಿ ಮುಂದೆ ದೊಡ್ಡವನಾದ್ಮೇಲೆ ಡಿಪಾರ್ಟ್ಮೆಂಟಿಗೆ ಸೇರ್ತೀನಿ ಅನ್ನೋ ಆಲೋಚನೆ ಇತ್ತಾ ಅಥವಾ ಆಸಕ್ತಿ ಇತ್ತಾ, ಹೇಗೆ? ಆಸಕ್ತಿ ಆ ಥರ ಏನಿರಲಿಲ್ಲ. ಇದು ಯಾವಾಗ ಬತ್ತು ಅಂದ್ರೆ ನಾನು ಡಿಗ್ರಿ ಇದ್ದಾಗ NCCಗೆ ಸೇರಿದ ನಂತರ ಸೊ ಯೂನಿಫಾರ್ಮ್ ತೊಡಬೇಕಂತಕ್ಕಂಥದ್ದು ಒಂದು ಸ್ವಾಭಾವಿಕವಾದಂಥ ಒಂದು ಅಧಿಕಾರಿ ಆಗ್ಬೇಕನ್ನೋದು ಒಂದು ಮನದ ಆಸೆ ಇತ್ತು. ಅಷ್ಟೇ ಮಾತ್ರ. ಅದನ್ನೇ ನಾವು ಆಗ್ಬೇಕನ್ನೋ ಹಂಬಲ ಆ ಥರ ಏನು ಇರಲಿಲ್ಲ. ಅದು ಅನ್ಕೊಂಡಿದ್ದೆ NCC ಆದರೆ ಕಾರಿಕೆ ಯೂನಿಫಾರ್ಮ್ ಹಾಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು ಒಂದು ನನ್ನ ಹತ್ರ ಆ ಇಚ್ಛೆ ಇತ್ತು. ಆದರೂ ಕೂಡ ಅದಕ್ಕಿಂತ ಪೂರ್ವದಲ್ಲಿ ನಾನೊಬ್ಬ ಶಿಕ್ಷಕರ ಮಗ, ಮಾಸ್ತರ್ ಆಗ್ಬೇಕಂತ ಭಾಳ ನನಗೆ ಆಸೆ. ಈ ಜಾನಪದ ಗೀಳು ಯಾವಾಗಿಂದ ಶುರುವಾಯಿತು ಸರ್ ನಿಮಗೆ? ಇದು ಈ ನೌಕರಿಗಿಂತ ಮುಂಚೆ ನಮ್ಮ ಬಾಲ್ಯದಿಂದಲೇ ಅಂತ ಹೇಳ್ಬೋದು. ಅಲ್ಲಿ ನಾನು ಕುಗ್ರಾಮ ಅಂತ ಹೇಳ್ಬೋದು. ಆ ಕುಗ್ರಾಮ ಮತ್ತು ಬೆನಕನಹಳ್ಳಿ ಏನು ಹಳ್ಳಿಗಳದಾವಲ್ಲ, ಅಲ್ಲಿ ನನಗೆ ಅದೇ ಯೂನಿವರ್ಸಿಟಿ ಆಗ್ಬಿಡ್ತು ಮೇಡಮ್. ಅಲ್ಲೇ ನಾನು ಕಲ್ತಿದ್ದು. ಯಾಕಂದ್ರೆ ನಮ್ಮ ತಂದೆಯವರು ಹಾಡುಗಾರರು ಮತ್ತು ಪ್ರೈಮರಿ ಸ್ಕೂಲ್ ಟೀಚರು. ಅವರು ಈ ಉತ್ತರ ಕರ್ನಾಟಕದ ಶ್ರೀಕೃಷ್ಣ ಪ್ರಸಿದ್ಧ ಬಯಲಾಟದ ಶ್ರೀಕೃಷ್ಣ ಪಾರಿಜಾತ ಅಂತೇಳಿ, ಆ ಪಾರಿಜಾತದ ಶ್ರೇಷ್ಠ ಕಲಾವಿದರು. ಕೃಷ್ಣನ ಪಾಠ ಅದರಲ್ಲಿ ಮುಖ್ಯವಾದಂಥ ಪಾತ್ರ ಮಾಡ್ತಿದ್ರು ಅವರು. ಹೀಗಾಗಿ ಅವ್ರು ಮಾಡ್ತಕ್ಕಂಥ ಆಟಗಳು, ಭಜನೆ, ಕೀರ್ತನೆಗಳು ಅವೆಲ್ಲ ನಮಗೆ ಪ್ರಭಾವ ಬೀರೋದು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮದು ಕಲಾವಿದರ ಕುಟುಂಬ. ನಮ್ಮ ಅಣ್ಣಂದಿರು ಎಲ್ಲ ಈ ಬಯಲಾಟಗಳನ್ನು ಮಾಡ್ತಿರು. ಮುಖ್ಯವಾಗಿ ಭಜನಾ, ವಿಶೇಷವಾಗಿ ಶ್ರಾವಣ ತಿಂಗಳಲ್ಲಿ ಭಜನಾ ಮಾಡ್ತಾರೆ. ಆ ಕಾರ್ಯಕ್ರಮಗಳೆಲ್ಲ ಅಟೆಂಡ್ ಆಗ್ತೇವೆ. ಬಾಲ್ಯದಿಂದಲೇ ಅದು ಗೀಳ ನಮಗೆ. ದೊಡ್ಡ ಆಟ, ಸಣ್ಣ ಆಟ ಇವೆಲ್ಲ ನೋಡ್ಕೋತ ಬಂದು ಸೊ ಜನಪದ ಅಂದ್ರೆ ಏನು ಅಂತಕ್ಕಂಥದ್ದು ಅವಾಗಿನ ನಡೆದೇ ನಮ್ಗೆ ಜೊತೆಗೆ ಬೆಳೆದುಕೊಂಡು ಬಂದಿದೆ. ಶಾಲಾ ಕಾರ್ಯಕ್ರಮಗಳೆಲ್ಲ ಹಾಡ್ತಿದ್ದೆ ಮೇಡಮ್. ಏನು ಈ ಹೈಸ್ಕೂಲ್ಗೆ ಬಂದ ನಡೆದು ಪ್ರಾರಂಭ ಮಾಡಿದೆ ನಾವು ಭಜನಾ ಮತ್ತು ಈ ಎಕ್ತಾರಿ ಪದಗಳು ಹಾಡ್ತೀನಿ ನಾನು. ಸಂತ ಶಿಶುನಾಳ ಶರೀಫರು ಮತ್ತು ಈ ಕಡಿಕೋಳ ಮಡಿವಾಳಪ್ಪ ಅವರು ಮತ್ತು ಈ ಶ್ರೀಗಳು ಬರೆದಂತ ಹಾಡುಗಳೆಲ್ಲ ಹಾಡ್ತೀನಿ. ಹಂಗೆ ಒಂದು ಹಾಡು ಬಿಟ್ಬಿಡಿ ಶರೀಫ್ರದು. ಈಗ ಇವ್ರದ್ದು ಎಲ್ಲರೂ ನೀವು ಕೇಳಿದಿರಿ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ. ಅದೇ ಸಮಕಾಲೀನವರು ಕಲ್ಯಾಣ ಕರ್ನಾಟಕದಲ್ಲಿ ಒಬ್ರು ಆಳು ಹೋದ್ರು, ಕಡಿಕೋಳ ಮಡಿವಾಳಪ್ಪ ಅಂತ. ಏನು ಅವ್ರದ್ದು ಅದ್ಭುತ ಅಂದ್ರ ಬರೇ ತತ್ವಪದಗಳ ಮೂಲಕ ಇದು ಮಾಡಿದ್ರು, ಕ್ರಾಂತಿ ಮಾಡಿದ್ರು. ಅವ್ರದ್ದು ಒಂದು ಲೈನ್ ಹಂಗಿತ್ತಂದ್ರೆ, ಎಂತ ಕಳ ಕೊಟ್ಟಾನ ಗುರು ಕಾಮದೇನೋ ನಮಗ ಹಗಲ ಇರಳ ಹಾಲಗರಿವ ದ್ವಂದ್ವೆ ಸವನ ಯಪ್ಪ ಹಗಲ ಇರುಳು ಹಾಲಗರಿವ ದ್ವಂದ್ವೆ ಸವನ. ಎಂತ ಕಳ ಕೊಟ್ಟಾನ ಗುರು ಕಾಮದೇನೋ ನಮಗ ಹಗಲ ಇರುಳು ಹಾಲಗರಿವ ದ್ವಂದ್ವೆ ಸವನ. ಬಾಯಿ ನೋಡಿದರೆ ಒಂದು ಹಲ್ಲು ಇಲ್ಲ, ಬೆಟ್ಟದಷ್ಟು ಮೇವು ಇದಕ್ಕ ಸಾಲೋದಿಲ್ಲ, ಗುಡ್ಡದಷ್ಟು ಮೇವು ಇದಕ್ಕ ಸಾಲೋದಿಲ್ಲ, ಯಪ್ಪ ಬೆಟ್ಟದಷ್ಟು ಮೇವು ಇದಕ್ಕ ಸಾಲೋದಿಲ್ಲ. ಎಂತ ಕಳ ಕೊಟ್ಟಾನ ಗುರು ಕಾಮದೇನು ನಮಗ ಹಗಲ ಇರುಳು ಹಾಲಗರಿವ ದ್ವಂದ್ವೆ ಸವನ.
ಉಂಡು ನೋಡಿದವನೇ ಬಲ್ಲ ಇದರ ಹೈನ. ಉಂಡು ನೋಡಿದವನೇ ಬಲ್ಲ ಇದರ ಹೈನ. ಬೆಲೆ ಕಟ್ಟೋರಿಲ್ಲಪ್ಪ ಇದರ ಸಮಾನ. ಬೆಲೆ ಕಟ್ಟೋರಿಲ್ಲಪ್ಪ ಇದರ ಸಮಾನ. ಎಂತ ಕಳ ಕೊಟ್ಟನ ಗುರು ಕಾಮದೇನೋ ನಮಗ. ಅಗಲ ಇರುಳ ಹಾಲಗರಿವ ಒಂದೇ ಸವಾನ. ಏನ್ ಹಾಡುಗಳು ಅವರು, ಆಧ್ಯಾತ್ಮಿಕ, ಪ್ರಾಪಂಚಿಕ, ಕೂಡ ಕಟ್ಟಿಕೊಡುವಂತ ಹೌದೌದು ಪ್ರಯತ್ನ. ನೋಡ್ರಿ ಇದು ಶರೀರ ಬಗ್ಗೆನೇ ಹಾಡಿದಾರೆ ಅವರು. ಅಂತ ಕ್ರಾಂತಿಯನ್ನು ಮಾಡಿದವ್ರು ಕಡಿಗೋಳ ಮಡಿವಾಳಪ್ಪ ಅಂತವ್ರ. ಇದ್ರ ಜೊತೆಗೆ ಆ ಸಂಗೀತವನ್ನು ಶಾಸ್ತ್ರೀಯವಾಗಿ ಕಲಿಬೇಕು ಅನ್ನೋಂಥದ್ದು ಏನಾದ್ರು ಆಲೋಚನೆ ಇತ್ತ? ಅದ್ರದ್ದು ಅವಕಾಶಗಳು ಏನಾದ್ರು ಇತ್ತಾಗ? ಬಹಳ ಇತ್ತು ಮೇಡಮ್. ನನಗೆ ಕಲಿಬೇಕು ಅನ್ನೋದು ಬಹಳ ಇತ್ತು. ನನಗೆ ಆ ಕಲಿಬೇಕು ಅನ್ನೋದು ಹಸು ಬಹಳ ಇತ್ತು. ಆದ್ರ ಶಿಕ್ಷಣ ಉದರ ಪೋಷಣ ಹೋಗ್ಬಿಡ್ತವೆ. ಒಟ್ಟಿಗಾಗಿ ನೌಕರಿ ಸಿಕ್ತಲ್ಲ, ಆ ಕಲೆ ನಾನು ಸಂಗೀತ ಏನ್ ತಬಲಾ ಹಚ್ಚಿದ್ದೆ, ಹಾರ್ಮೋನಿಯಂ ಮತ್ತು ಈ ಶಾಸ್ತ್ರೀಯ ಸಂಗೀತ ಇವೆಲ್ಲ ಕಲಿಬೇಕತ್ತಿತ್ತು. ಅದಕ್ಕ ಈ ನೌಕರಿ ಹಿಡಿಯೋ ಗದ್ದಲ್ದಾಗ ಅವೆಲ್ಲ ಮರ್ತು ಬಿಟ್ಟೆವು. ಈಗಾದ್ರೂ ಹಸಿವಿದೆ, ಆದ್ರೂ ನನ್ನ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೀನಿ. ನಾವು ವಂಚಿತರ ಅದೇವು. ಬೆಳೆಯೋದು ಒಂದು ಸ್ಟೇಜಿಗೆ ನೌಕರಿ ಹಿಡಿತಕ್ಕಂತ ಒಂದು ಇದರಲ್ಲಿ ಹಪಾಪಿ ಒಳಗಿದ್ದೆವು. ಅದು ಸಿಕ್ಕ ಬಳಕ ನಾವು ಹಿಂದಿಂದ ಯಾವುದೂ ಮರಿಲಿಲ್ಲ, ಅದೆಲ್ಲ ನಾವು ಹಿಡ್ಕೊಂಡು ಹೊಂಟಿದ್ದೇವೆ. ಇಲಾಖೆಗೆ ಬಂದಿದ್ದು ಅಂದ್ರೆ ನೀವು NCC ಹೋಗಿ ಅಲ್ಲಿ ಹಾಡಿ ಅದಾದ್ಮೇಲೆ ಇಲ್ಲಿಗೆ ಬರೋಕ್ ಅವಕಾಶ ಕೂಡ ಈ ಹಾಡಿನ ಒಂದು ಲಿಂಕ್ ಇದೆ ಅನ್ನೋದು ಹೇಗೆ ಸರ್? ಹೌದಾ? ಹೌದು, ನಾನು ಮನ ತುಂಬಿ ಹೇಳ್ತೀನಿ. ನನಗ ನೌಕರಿ ಕೊಡಿಸಿದ್ದೆ ಹಾಡ. ನನಗೆ ಹೆಂಗ್ ನೌಕರಿ ಕೊಡಿಸಿದ ಹಾಡ ಅಂದ್ರ, ನಾನು 1999 2000 ಇಸ್ವಿನಲ್ಲಿ ನಾನು ಮೊದಲನೇ ವರ್ಷದ BSc ಓದ್ತಾ ಇದ್ದೆ. ಓದುವಾಗ NCC ಸಿಲೆಕ್ಷನ್ ನಡೆದಿತ್ತು. ಅಲ್ಲಿ 5.9 ಹೈಟ್ ಇದ್ದವ್ರಿಗೆ ಮಾತ್ರ ತಗೊಳ್ತಾ ಇದ್ರು NCC ಅಲ್ಲಿ. ನನಗೂ ಕೂಡ ಆಸೆ NCC ಜಾಯಿನ್ ಆಗ್ಬೇಕಂತೇಳಿ. ಅಲ್ಲಿ ಏನಾಯ್ತಂದ್ರ ನಂದು ಹೈಟ್ ಇರ್ಲಿಲ್ಲ, ಅಷ್ಟು 5.9 ಇರ್ಲಿಲ್ಲ. ಅವಾಗ ಏನ್ ಮಾಡಿದ್ರು, ಒಂದು ಅಲ್ಲಿ ಆಪ್ಷನ್ ಕೊಟ್ರು, ಯಾರಾದ್ರೂ ಸಂಸ್ಕೃತಿ ಕಾರ್ಯಕ್ರಮ, ಹಾಡು, ತಬಲಾ, ಹಾರ್ಮೋನಿಯಂ ಯಾರಾದ್ರೂ ಇದ್ರೆ ಅವ್ರಿಗೆ ಸ್ವಲ್ಪ ಹೈಟ್ ಕನ್ಸೆಷನ್ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಾನು ಹಾಡ ಹಾಡ್ತೀನಿ ಅಂದ್ಕೊಳ್ಳಿ ಅವರು ನನ್ನನ್ನು ತಗೊಂಡ್ರು. ಸೊ ಅವಾಗ ಒಬ್ರು ಕಮಾಂಡಿಂಗ್ ಆಫೀಸರ್ ಇದ್ರು, ಅವ್ರ ಮುಂದೆ ಒಂದು ಹಾಡಿದೆ ನಾನು ಎಕ್ತಾರಿ ಹಿಡ್ಕೊಂಡು. ಅದೇ ಹಾಡ ಇವತ್ತಿಗೆ ನನಗೆ ನೌಕರಿ ಕೊಡಿಸಿದ್ರು. ಅದು ಒಂದು ಹಾಡ ಏನಿದೆ, ಅದು ಅದ್ಭುತವಾದಂತ ಹಾಡ, ಜಾನಪದ ಗೀತೆ. ಹೆಂಗಂದ್ರ ಭಗವಂತ ಸೃಷ್ಟಿ ಮಾಡಿದಾನೆ. ಆ ಸೃಷ್ಟಿ ಮಾಡಿದ ಭಗವಂತಗೂ ಕೂಡ ತಾನು ಮಾಡಿದ ಕರ್ಮಾದಿಗಳು ಬಿಡ್ಲಿಲ್ಲ. ಕೊನೆಗೆ ಬ್ರಹ್ಮಂದ್ ಹೆಂಗ್ ಮರಣ ಆಗ್ತದ ಅಂದ್ರೆ ತನ್ನ ರುಂಡ ತಾನೇ ಕಡ್ಕೊಂಡ್ ಸಾಯ್ತಾನೆ. ಅದರಲ್ಲಿದೆ ಪೌರಾಣಿಕದಲ್ಲಿ ಆ ಹಾಡನ್ನ ಬಹಳ. ಈ ಹಾಡ ನಾನು ನೌಕರಿ ಕೊಡಿಸಿದ ಹಾಡ. ಹೆಂಗಂದ್ರ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ. ಸತ್ಯ ನುಡಿಯುವುದು ಪಾಂಡವರ ನಿಯಮ, ಪಗಡಿ ಆಡಿ ರಾಜ ಸೋತಾನ ಧರ್ಮ. ಬಲಿಷ್ಠರಿದ್ದರು ಅರ್ಜುನ ಭೀಮ, ಪಾಂಡವ್ರಿಗೆ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ, ದ್ರೌಪದಿ ಕೇಳ್ತಾಳ ಇದರ ನಿಯಮ. ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಸಬದಾಗ ಸೀರಿ ಕಳಿಸಿತು ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ ಕೊಟ್ಟಾನವಮ್ಮ. ಅಗಲಿಸಿ ಬಿಟ್ಟಿತ್ತು ಅಣ್ಣ ತಮ್ಮರನ, ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಜನಕ ರಾಜನ ಮಗಳು ಸೀತಮ್ಮ, ರಾವಣ ಕದ್ದ ವೈದಾನವಮ್ಮ. ಏನು ಮಾಡಿದನೋ ಪುಂಡರಾಮ, ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಅಯೋಧ್ಯ ದರಸ ಹರಿಶ್ಚಂದ್ರನಮ, ಹೆಂಡರು ಮಕ್ಕಳು ಮಾರಿಕೊಂಡನ. ಕೀಳನಾಳಾಗಿ ದುಡದ ನಮ್ಮ ಸುಡುಗಾಡ ಕೈಲಿಕ ಹಚ್ಚದ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಸೃಷ್ಟಿಕರ್ತನು ಬ್ರಹ್ಮ ನಮ್ಮ, ಬ್ರಹ್ಮಗ ಗರ್ವ ಬಂದಿತ್ತವಮ್ಮ. ತನ್ನ ರುಂಡತ ಕಡ್ಕೊಂಡವಮ್ಮ, ಬ್ರಹ್ಮಂಗಿ ಬಿಟ್ಟಿಲ್ಲ ಪೂರ್ವದ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ.
ಅಂಥವ್ರ ಪಾಡ ಹೀಗಾಯಿತಮ್ಮ, ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ, ನಮ್ಮಂಥವ್ರ ಪಾಡೆ ನಮಗೆ ಹಂಗ ಬಿಡುತ್ತದ ಪೂರ್ವದ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಲ ಯಾರಿಗೆ ಕರ್ಮ, ಬಿಟ್ಟಿಲ್ಲ ಯಾರಿಗೆ ಕರ್ಮ. ನಾವು ನೀವು ಯಾವ ಲೆಕ್ಕ? ಬ್ರಹ್ಮಂಗೂ ಬಿಟ್ಟಿಲ್ಲ, ರಾಮಂಗೂ ಬಿಟ್ಟಿಲ್ಲ, ಸತ್ಯ ಹರಿಶ್ಚಂದ್ರಂಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಬಹುಶಃ ಕಷ್ಟ ಬಂದಾಗ ಈ ಹಾಡು ಕೇಳ್ಬೇಕು ಅನ್ಸುತ್ತೆ ಯಾರಾದ್ರೂ. ಅವಾಗ ಅನ್ಸುತ್ತೆ ಯಾರಿಗೂ ತಪ್ಪಿದ್ದಲ್ಲ. ಮೇಡಮ್ ನೋಡಿ, ಈ ಹಾಡಿನಲ್ಲಿ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ಬದುಕಿದೆ, ಎಲ್ಲ ಬದುಕು ಹೆಂಗ್ ಮಾಡ್ಬೇಕು ಅನ್ನೋದು. ಅದಕ್ಕೆ ಜನಪದ ಅಂದ್ರ ಅದು ಹೆಂಗಂದ್ರ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮೊಸರ ಹಿಂಡಿ ಬೆರೆತಂಗ, ಹುಳುವಾನದೊಳಗ ಬುಳ್ಳೊಳ್ಳಿ ಬೆರೆತಂಗ, ನಮ್ಮ ನಿಮ್ಮ ಪ್ರೀತಿ ಇರಬೇಕ. ಜನಪದ ಅಂದ್ರೆ ಆ ರೀತಿ ಆದಂತ. ತಂಗಾಳ ರೊಟ್ಟ್ಯಾಗ ಎಳಿಯ ಪುಂಡಿಯ ಪಲ್ಲೆ, ಅದ್ರಾಗ ಗಾಣ ಆಡಿಸಿದ ಎಣ್ಣೆ, ನಡುವ ಎಳಿ ಸೌತಿಕಾಯಿ ಕಡದಂಗ, ನಮ್ಮ ನಿಮ್ಮ ಪ್ರೀತಿ ಇರ್ಬೇಕು. ಅದು ಜನಪದ ಅಂದ್ರೆ ಮಾಡ್ದಂಗೆ ಆಯ್ತು ನೀವು. ಅದು ಹಾಗೆ ಇರೋದು. ಜನಪದ ಅಂದ್ರೆ ಹಾಗೆ. ಅದಕ್ಕೆ ನೋಡ್ರಿ, ಅದಕ್ಕೆ ಅಲಿಖಿತ ಸಂವಿಧಾನ, ಅಲಿಖಿತ ಸಂಸ್ಕಾರ ಇರತಕ್ಕಂತ ಸಾಹಿತ್ಯ ಅದು. ಹಳಸದೇ ಇರತಕ್ಕಂತ ಭೂಮಿ ಮ್ಯಾಗ ಯಾವಾದ್ರೂ ಇದ್ರ ಸಾಹಿತ್ಯ ಜನಪದ ಸಾಹಿತ್ಯ. ಅದಕ್ಕ ಕರ್ತೃ ಇಲ್ಲ, ಇಂಥವ್ರೆ ಬರೋದ್ರಂತೇಳಿ ಹೆಸರು ಹಾಕೊಳ್ಳೋರು ಇಲ್ಲ. ಬಾಯಿಯಿಂದ ಬಾಯಿಗೆ ಬಂದು ಹೃದಯದಿಂದ ಹೃದಯಕ್ಕೆ ತಡ್ತದ, ಅದು ಜನಪದ ಸಾಹಿತ್ಯ. ಸಾಹಿತ್ಯದ ಮೂಲ ಬೇರೆ, ಜನಪದ ಸಾಹಿತ್ಯ. ಹಾಗಾದ್ರೆ ಈ ಹಾಡಿಂದ ಹೆಂಗ್ ಇಲಾಖೆಗೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ? ಈ ಹಾಡದೆ ನಾನು ಕಮಾಂಡಿಂಗ್ ಆಫೀಸರ್, ಅವರು ನೆಕ್ಸ್ಟ್ ಕ್ಯಾಂಪಿಗೆ ಸೆಲೆಕ್ಷನ್ ಮಾಡಿದ್ರು ನನಗೆ. ನೆಕ್ಸ್ಟ್ ಕ್ಯಾಂಪದಲ್ಲಿ ನಂದು ಪ್ರೈಸ್ ಬಂತು. ಆಮೇಲೆ ಇದೇ ಹಾಡಿನಿಂದ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಇರುತ್ತೆ ನಮ್ಮ NCC ಅಲ್ಲಿ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಗೆ ಲೇಹ ಲಡಾಖ್ ಕಳ್ಸಿದ್ರು. ಇದೇ ಹಾಡ ತಂಬೂರು ಹಿಡ್ಕೊಂಡು ಹಾಡ್ತಿದ್ದೆ ನಾನು. ತಂಬೂರು ಹಿಡ್ಕೊಂಡು ಹಾಡುವಾಗ ಏ ಬಟ ಅಚ್ಚಗಾತೆ ಇಸ್ಕೋ ಬೇಜು ಅಂತ ಹೇಳಿದ್ರು. ಅದಕ್ಕೆ ನನ್ನ ಕಳ್ಸಿದ್ರು. ನಾನು ಮೊಟ್ಟ ಮೊದಲಿಗೆ ವಿಮಾನ ಹತ್ತಿದ್ದು ತಂಬೂರಿಯೊಂದಿಗೆ ನಾನು. ಹಾಡಿನ ಮೂಲಕ ಅದೇ ಹಾಡು ಹಾಡ್ಲಕ್ಕ ಅಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಜಾರ್ಜ್ ಫರ್ನಾಂಡಿಸ್ ಅವರು ನೇತೃತ್ವದಲ್ಲಿ ಅಲ್ಲಿ ಕಾರ್ಯಕ್ರಮ ಇತ್ತು. ಎಲ್ಲರೂ ಸೇರಿದ್ರು. ನಾವು ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ ಇಂದ ಹೋಗಿದ್ವಿ. ಎರಡು ರಾಜ್ಯ ಸೇರಿ ಅದು ಒಂದು ಡೈರೆಕ್ಟರೇಟ್. ನಮ್ಮ ಎಲ್ಲ ಆಲ್ ಇಂಡಿಯಾ ಎಲ್ಲ ಕ್ಯಾಡೆಟ್ಸ್ ಬಂದಿದ್ರು. ಎಲ್ಲರದ್ದು ಸಂಸ್ಕೃತ ಕಾರ್ಯಕ್ರಮ ಇತ್ತು. ನಮ್ದು ಆ ಭಾರತದ ಒಂದು ಎಲ್ಲ ವಿವಿಧ ಸಂಸ್ಕೃತಿ ನೋಡ್ದೆವು. ನಮ್ದು ಒಂದು ಹಾಡ್ದೆವು. ನಮ್ದು ಎಲ್ಲದ ಕಂಪೇರ್ ಮಾಡಿದ್ರೆ ನಮ್ದು ದ್ವಿತೀಯ ಸ್ಥಾನ ಬಂತು ನಮ್ಮ ಹಾಡಿಗೆ. ಸೊ ಅದನ್ನು ನಾನು ಬಂದು ನಮ್ಮ ಕರ್ನಾಟಕ ಬಟಾಲಿಯನ್ಗೆ ಹೆಸರು ಕೊಟ್ಟಾಗ ಅವರು ಒಳ್ಳೆ ರೀತಿಯಾಗಿ ನೀವು ಪ್ರದರ್ಶನ ಮಾಡಿದೆ ಅಂತೇಳಿ C ಸರ್ಟಿಫಿಕೇಟ್ ಇನ್ B ಗ್ರೇಡ್ ಅಂತೇಳಿ ನಮ್ದು ಪಾಸ್ ಆಯ್ತು. C ಸರ್ಟಿಫಿಕೇಟ್ ಅಂದ್ರೆ ಅದು ಒಳ್ಳೆ ಸರ್ಟಿಫಿಕೇಟ್ ಮೇಡಮ್. ಅದು NCCಗೆ ಬಹಳ ವ್ಯಾಲ್ಯೂ ಇದೆ. ಆರ್ಮಿಗೆ ಡೈರೆಕ್ಟ್ ಆಫೀಸರ್ ತೊಳಕ್ ಅದು ಆ ಸರ್ಟಿಫಿಕೇಟ್ ಎಲ್ಲ B ಗ್ರೇಡ್ ನಾನು ಪಾಸ್ ಆದೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ದಿಂದ NCC ಪಾಸ್ C ಸರ್ಟಿಫಿಕೇಟ್ B ಗ್ರೇಡ್ ಆದವರಿಗೆ ಕಾಲ್ಫರ್ಮ್ ಆಗಿತ್ತು. ಅವಾಗ 32 ಸೀಟ್ ಇದ್ದು. NCC ಇನ್ನೊಂದ್ ಕಡೆ ಹಾಡು ಎರಡು ಸೇರಿ ಈ ವೃತ್ತಿ ಅದು ಕಾಲ್ಫರ್ಮ್ ಆಗಿತ್ತು. ಅವಾಗ ನಾವು ಅಪ್ಲಿಕೇಶನ್ ಹಾಕ್ದೇವು. ಆ ಒಂದ್ ನಿಟ್ಟಿನಲ್ಲಿ ನಮ್ಮನ್ನ ಸೆಲೆಕ್ಷನ್ ಆಯ್ತು. 2003 ಬ್ಯಾಚ್ ಮೇಡಮ್. ಸೆಲೆಕ್ಟ್ ಆಗಿದ ತಕ್ಷಣ ಹೆಂಗೆ ಲೈಕ್ ಈ ಹಾಡಿಗೆ ಇದನ್ನ ಬಿಡ್ಲೇಬಾರ್ದು, ಇದು ಮುಂದುವರ್ಸ್ಕೊಂಡು ಹೋಗ್ಬೇಕು? ಹೌದು ಮೇಡಮ್. ಅಲ್ಲ, ನಾನು ಮಹಾಲಿಂಗ ರಂಗ ದಾರ್ಶನಿಕರವರು ಒಂದ್ ಮಾತು ಹೇಳ್ತಾರೆ, ಯಾವಾಗಲೂ ಮುಂದಣ ಹೆಜ್ಜೆಯನ್ನು ಇಡಬೇಕಾದ್ರೆ ಹಿಂದಣೆ ಹೆಜ್ಜೆ ಇರ್ತಿರ್ಬೇಕಂತ. ನೀನು ಬಂದ ದಾರಿ ಮರಿಬಾರದು. ಹೌದಾ? ಅದನ್ನು ನೆನ್ಪಿಟ್ಕೊಂಡು ಮುಂದಿಟ್ರೆ ನಿನ್ನ ಬದುಕು ಸರಾಗವಾಗಿ ಸಾಗ್ತದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಮಗ್ ಬೆಳೆಸಿದ್ದು ನಾವು ಮರೆಯಕ್ ಆಗಲ್ಲ. ತಂದೆ ಯಾರು, ತಾಯಿ ಯಾರು, ಗುರು ಯಾರು ಅಂತಕ್ಕಂಥದ್ದು ಅದು ಮರೆತರ ಬದುಕಲ್ಲದು. ಅದು ಬದುಕಿನೊಂದಿಗೆ ನಾವು ಜೀವನ ನಡೆಸ್ಬೇಕಾದ್ರೆ ಇವೆಲ್ಲ ನೆನಪಿರ್ಬೇಕಂತ. ಈಗ ವೃತ್ತಿ ಬದುಕಿಗೆ ಕಾಲಿಟ್ಟ ನಂತರ ಈ ಪ್ರವೃತ್ತಿಯನ್ನು ಕೂಡ ಮುಂದುವರಿಸ್ಕೊಂಡು ಹೋದ್ರಿ, ಅಥವಾ ಮುಂದುವರಿಸ್ಕೊಂಡು ಹೋಗಬೇಕಾದ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತಾ ಇದೆ? ಯಾಕಂದ್ರೆ ನೀವು ನಿಮ್ಗಳಿಗೆ ರಜಾ ಸಿಗೋದಿಲ್ಲ ಅನ್ನೋದಿದೆ, ಅಥವಾ ಬೇರೆ ಯಾವ ಕೆಲಸಗಳಿಗೂ ಕೂಡ ಟೈಮ್ ಸಿಗೋದಿಲ್ಲ ಅನ್ನೋದಿದೆ. ಇದ್ರ ಮಧ್ಯೆ ಪ್ರವೃತ್ತಿನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಎಲ್ಲಾದ್ರೂ ಅಡೆತಡೆ ಆಯ್ತಾ ಪ್ರಾರಂಭದಲ್ಲಿ, ಅಥವಾ ಹೇಗೆ ಇದನ್ನ ಇದ್ ಮಾಡ್ಕೊಂಡು ಹೋದ್ರಿ? ಜೊತೆಗೆ ಬರವಣಿಗೆಯಲ್ಲಿ ಆಸಕ್ತಿ ಶುರು ಆಗಿದ್ಯಾ ಯಾವಾಗ? ಇದು ಹಿಂಗಲ್ಲ, ಬರವಣಿಗೆ ಆಸಕ್ತಿ ಮೊದಲು ಹಿಡಿದಿತ್ತು ಮೇಡಮ್. ನಾನು 8ನೇ ಇದ್ದಾಗ ಒಂದ್ ನಾಟಕ ಬರ್ತಿದ್ದೆ ನಾನು, ಪ್ರೇಮಕ್ಕೆ ಬೆಲೆ ಇಲ್ಲ ಅಂತ. ಅದು ನಮ್ಮ ಹಿಂದಿ ಮಾಸ್ಟರ್ ಇದ್ರು, ಅವರು ಅಂಗಡಿ ಸರ್ ಅಂತೇಳಿ. ನಾನು 8ನೇ ಕ್ಲಾಸ್ ಇದ್ದಾಗ ನೀವು ಪ್ರೇಮದ ಬಗ್ಗೆ ಬರ್ದಿರಿ ಅಂತಂದ್ರೆ ಮತ್ತೆ ಯಾರು ಏನೋ ಅನ್ಲಿಲ್ಲೇನ್ರಿ? ಅಲ್ಲಿ ಇದ್ದಂತ ಸರ್ಕಮ್ಸ್ಟೆನ್ಸಸ್ ಹಂಗಿತ್ತ. ಅದು ಹೆಂಗಿತ್ತಂದ್ರೆ
ಒಂದು ಶೆಡ್ಯೂಲ್ ಕಾಸ್ಟ್ ಹುಡುಗ ಮತ್ತು ಅಪ್ಪರ್ ಕಾಸ್ಟ್ ಹುಡುಗಿಗೆ ಮ್ಯಾರೇಜ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಲಾಸ್ಟಿಗೆ ಏನಾಗ್ತದೆ ಅಂದ್ರೆ ಆ ಮ್ಯಾರೇಜ್ ಆಗೋಕ್ ಬಂದಾಗ ಅನಿವಾರ್ಯವಾಗಿ ಮ್ಯಾರೇಜ್ ಆಗಲ್ಲ. ಓಕೆ, ಪ್ರೀತಿ ಮಾಡಿ ಅವರು ದೂರ ಆದಕ್ರಾಗ ಆತರ ಆ ಕನ್ಸೆಪ್ಟ್ ಇತ್ತು ಅದ್ರಲ್ಲಿ. ಅದು ಬರೋದು ನಾನು ಆತರ ಸ್ಟೋರಿ ಬರೋದು ಸರ್ ಕೊಟ್ಟೆ, ಅವರು ಆ ಹೆಸರು ಅವ್ರೇ ಟೈಟಲ್ ಅವ್ರು ಕೊಟ್ರು, ಇದಕ್ಕೆ ಹಿಂಗ್ ಕೊಡು ಪ್ರೇಮಕ್ಕೆ ಬೆಲೆ ಇಲ್ಲ ಅಂತ. ಅವಾಗಿಂದ ಶುರು ಅದು. ಮತ್ತೆ ಅವಾಗ ಹಾಡ ಬರ್ತಿದ್ದೆ, ಜಾನಪದ ಶೈಲಿ ಒಳಗೆ ಹಾಡ ಹಾಡ್ತಿದ್ದೆ. ಅವಾಗ ನಡೆದ ಅದು ಇತ್ತು ಬರವಣಿಗೆ. ನಿಮ್ಮ ವೃತ್ತಿ ಸ್ಟಾರ್ಟ್ ಆದ್ಮೇಲೆ ಈ ಹಾಡುಗಾರಿಕೆ ಅಥವಾ ಬರವಣಿಗೆನ ಹೇಗ್ ಮುಂದುವರಿಸ್ಕೊಂಡ್ ಬಂದ್ರಿ? ಎಲ್ಲಾದ್ರೂ ಕಷ್ಟ ಅನ್ನಿಸ್ತಾ ಆಗಲ್ಲ ಅನ್ನೋದು? ಯಾಕಂದ್ರೆ ಕೆಲ್ಸಕ್ಕೆ ಕೂಡ ಮಹತ್ವ ಕೊಡ್ಬೇಕಾಯ್ತು, ನಿಮ್ ಕೆಲ್ಸನೇ ಆ ತರದ್ದು, ಯಾವಾಗ ಕರೆದ್ರು ಹೋಗ್ಬೇಕು, ಬಿಸಿ ಶೆಡ್ಯೂಲ್, ಹೇಗೆ ಮುಂದುವರಿಸ್ಕೊಂಡು ಹೋದ್ರಿ? ಈಗ ಆಗಲ್ಲ ಅನ್ನೋದು ಯಾವುದು ಸಾಧ್ಯ ಇಲ್ಲ ಮೇಡಮ್, ನಮ್ಮ ಅಭಿರುಚಿ ಮೇಲೆ ಹೋಗ್ತದೆ. ನಾನು ಇವತ್ತು ಜಾನಪದ ಬಗ್ಗೆ ಮಾತಾಡ್ತೀನಿ, ಜಾನಪದ ಬಗ್ಗೆ ಪೋಷಣೆ ಮಾಡ್ತೀನಿ, ಜಾನಪದ ಬಗ್ಗೆ ಬುಕ್ ಬರ್ತೀನಿ, ಜಾನಪದ ಹಾಡು ಹಾಡ್ತೀನಿ ಅಂದ್ರೆ ಅದು ನನ್ನ ಅಭಿರುಚಿ. ನೀವು ಹೆಂಗ್ ಅಭಿರುಚಿ ಬೆಳೆಸುತ್ತೀರಿ ಆ ರೀತಿಯಾಗಿ ಈ ವೃತ್ತಿಯೊಂದಿಗೆ ನಾನು ಇದು ಬೆಳೆಸೊಂದಿದ್ದೇನಲ್ಲ, ನಮ್ಮ ಹಿರಿಯ ಅಧಿಕಾರಿಗಳು ಬಹಳ ಸಪೋರ್ಟ್ ಮಾಡ್ಯಾರ. ಹೌದು ಹೌದು ಹೌದು. ಅಧಿಕಾರಿಗಳು ಏನೋ ಎಲ್ಲರೂ ಕ್ರೈಮ್ದೊಳಗೆ ಎಲ್ಲರೂ ಒಂದೊಂದು ಫೀಲ್ಡ್ ದಲ್ಲಿ ಇರ್ತಾರೆ. ಕ್ರೈಮ್ ಡ್ಯೂಟಿ ಒಂದಿಗೆ ಇವು ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ ಮಾಡ್ತೇವೆ. ಮತ್ತೆ ಅದು ಅದರಿಂದ ಒಂದು ಜನತೆಗೆ ಒಂದು ಮೆಸೇಜ್. ನಾನು ನನ್ನ ವೃತ್ತಿ ಪ್ರಾರಂಭವಾಗಿದ್ದು ಬೀದರ್ಲಿಂದ. ಬೀದರ್ ಔರಾ ತಾಲೂಕ ಕಟ್ಟ ಕಡೆಯ ತಾಲೂಕದು, ಬೀದರ್ ಜಿಲ್ಲೆದು. ಅಲ್ಲಿಂದ ನಂದು ಪ್ರಾರಂಭ ಆಗಿದ್ದು. ಅಲ್ಲಿ ನಾ ಹೋಗಿ ಒಂದು ಯಾವ್ದಾದ್ರು ಫಂಕ್ಷನ್ದಾಗ ಸಾಹೇಬ್ರು ಬಂದರೆ ಒಂದ್ 4 ಮಾತಾಗ್ಲಿ, ಒಂದು ಹಾಡು ಹಾಡಿದ್ರೆ ಎತ್ಕೊಂಡ್ ಬಿಡೋರು ಮೇಡಮ್. ಸಾಹೇಬ್ರು ಹಾಡು ಹಾಡ್ತಾರೆ ಅಂತ. ಅದ್ರಲ್ಲಿ ಎಷ್ಟು ಅಂದ್ರೆ ಅದ್ರಲ್ಲಿ ನಮ್ಮತನ, ನಮ್ಮನ್ನು ಒಟ್ಟುಗೂಡಿಸಿದ್ರೆ ಹಾಡು ಜಾನಪದ. ಆ ರೀತಿಯಾಗಿ ನಾ ಅಲ್ಲಿಂದ ಪ್ರಾರಂಭ ಆಗಿದ್ದ. ಇದರಲ್ಲಿ ಇಲಾಖೆಯಲ್ಲಿ ಯಾವುದು ಸಮಸ್ಯೆ ಆಗಲ್ಲ. ನೀವು ಸಂಗಾತಿನೂ ಕೂಡ ಹಾಡು ಬರುತ್ತಾ ಅಂತ ನೋಡಿ ಮದ್ವೆ ಆದ್ರ ಅಥವಾ ಮದ್ವೆ ಆದ್ಮೇಲೆ ಇದ್ರ ಆಸಕ್ತಿ ಹೆಚ್ಚು? ಅದು ಭಗವಂತನ ಇಚ್ಛೆ. ನನ್ನ ಶ್ರೀಮಂತಿಗೆ ನಾನು ನೋಡಿ ಎಲ್ಲರೂ ಹೆಂಗ್ ನೋಡ್ತಾರ ನಾವು ಹಂಗೆ ಮದುವೆ ಆಗಿ ಅರೇಂಜ್ ಮ್ಯಾರೇಜ್ ನಮ್ದು. ಅದು ಅವರು ಮೊದಲು ಹೇಳಿದ ಭರತನಾಟ್ಯ ಕಲಾವಿದರು. ಭರತನಾಟ್ಯ ಇದ್ದವ್ರಿಗೆ ಯೂಶಲಿ ಸ್ವಲ್ಪ ಈ ಸಂಗೀತ ಜ್ಞಾನ ಇದ್ದಿರೋದು. ಅವ್ರ ಸ್ಟೆಪ್ ಆಗ್ಲಿ, ಅವ್ರಿಗೆ ಮತ್ತ ಈ ಅಲಂಕಾರಗಳಾಗ್ಲಿ ಸ್ವಲ್ಪ ಸ್ಟೆಪ್ ಅವೆಲ್ಲ ಇರ್ತಾವ. ಹೀಗಾಗಿ ನಾವು ಜನಪದ ಹಾಡೋದ್ರಿಂದ ಅವರಿಗೆ ಅದು ಇಂಟ್ರೆಸ್ಟ್ ಬಂತು. ಅವರು ಕೂಡ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಕ್ಕಳು ಕೂಡ ಹಾಡ್ತಾರೆ. ನನಗೆ 3 ಮಕ್ಕಳು. ದೊಡ್ಡವಳು ಗಾಯನ, 2ನೇದವಳು ಸ್ವರ, 3ನೇದವಳು ಗಂಧರ್ವ. ಸೂಪರ್ ಆಗಿದೆ. ಗಾಯನ, ಸ್ವರ, ಗಂಧರ್ವ ಹಾಡ್ತಾರೆ. 3 ಮಂದಿ ಹಾಡ್ತಾರೆ. ಆ ದೊಡ್ಡವಳು ಬಹಳ ಚೆನ್ನಾಗಿ ಹಾಡ್ತಾಳೆ. ಮತ್ತು ಕೆಲವೊಂದು ಕಾರ್ಯಕ್ರಮ ಕೊಟ್ಟಿದ್ದೇನು ಮಂಗಳೂರಲ್ಲಿ ಇದ್ದಾಕ್ರಾಗ, ಅದು ಗಾನ ಸುದೆ ಅಂತೇಳಿ. ಅಲ್ಲಿ ಮಂಗಳೂರದಾಗ ಇದ್ದಾಕ್ರ ನಮ್ಮ ಶಶಿಕುಮಾರ್ ಸಾಹೇಬರು ಕಮಿಷನರ್, ಅಲ್ಲಿ ಕಮಿಷನರ್ ಇದ್ರು. ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ರು ಅವ್ರು, ಗಾನ ಸುದೆ ಅಂತೇಳಿ. ನಮ್ಮ ಫ್ಯಾಮಿಲಿ ಜೊತೆಗೆ ಹಾಡಿದೇವೆ ಎಲ್ಲರೂ. ಹೇಗೆ ಅವರಿಗೂ ಆಸಕ್ತಿ ಇತ್ತ ಅಥವಾ ನಿಮ್ಮ ನೋಡಿ ಕಲಿಯೋದಕ್ಕೆ ಶುರು ಮಾಡಿದ್ರ ಮಕ್ಕಳು, ಅಥವಾ ನೀವು ಮುಂಚೆಯಿಂದಾನೇ ಅವರಿಗೆ ಇದರಲ್ಲಿ ಕಲಿಬೇಕು ಅಥವಾ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿದ್ರೆ? ನಮ್ದೊಂದು ಆಸೆ, ನನ್ನ ಹೆಂಡತಿನೂ ಹಾಡ್ತಾಳ, ನಾನು ಹಾಡ್ತೇವೆ. ಬಿಫೋರ್ ನಮ್ಮ ಮಕ್ಕಳಾಗಕ್ಕಿಂತ ಮೊದಲು ನಾವು ಹಾಡ್ತಿದ್ದೇವೆ. ನನ್ನ ಹುಟ್ಟು ಮಕ್ಕಳು ಹಾಡ್ಬೇಕು ಅಂತಕ್ಕಂಥ ನಾವು ಬಿಫೋರ್ ನಾವು ಮಕ್ಕಳಾಗೋಕ್ಕಿಂತ ಮುಂಚೆ ವಿಚಾರ ಮಾಡಿದ್ದೇವೆ. ನಮ್ಮ ಹುಟ್ಟು ಮಕ್ಕಳು ಹಾಡ್ಬೇಕು, ಅವ್ರು ಹಾಡ್ಬೇಕು, ನಾವು ಕೂತು ಕೇಳ್ಬೇಕು. ಅದು ನಮಗ ಅದೊಂದು ಏನೋ ಈ ಭೂಮಿಗೆ ಬಂದಿದ್ದು ಸಾರ್ಥಕ ಅಂತ. ನಾವು ನಮ್ಮ ಪ್ರಾಡಕ್ಟ್ ನಾವು ಹಿಂಗ್ ಬೆಳೆಸಿದೇವಲ್ಲ. ಹೌದಲ್ಲ? ಹೌದು. ಅದ ಸಂಸ್ಕಾರ ಬಿಟ್ಟಿಲ್ಲ. ಆದ್ರೂ ದೊಡ್ಡ ಮಗಳು, 2ನೇ ಮಗಳು ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಚೆನ್ನಾಗಿ ಹಾಡ್ತಾರೆ, ಕಲಿತಾ ಇದ್ದಾರೆ. ಹೌದು, ಸಂಗೀತನೂ ಕಲಿತಾ ಇದ್ದಾರೆ. ಈಗ ಪ್ರತಿಭಾ ಕಾರಂಜಿ ಸ್ಕೂಲಲ್ಲಿ ಇರ್ತಾವ, ಭಾಳ ಚೆನ್ನಾಗಿ ಹಾಡ್ತಾರೆ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲ ಪ್ರೈಸ್ ತಗೊಳ್ತಾರೆ. ಆ ನಿಟ್ಟಿನಲ್ಲಿ ಹಾಡ್ತಾರೆ. ಈಗ ಬೇರೆ ಬೇರೆ ಕಡೆ ನೀವು ಕೆಲಸ ಮಾಡಿ ಬಂದಿದ್ದೀರಿ, ಬೆಂಗಳೂರು, CCB ಆಗಿರ್ಬೋದು, ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀರಿ. ಇದ್ರ ಜೊತೆಗೆ ಬೇರೆ ಬೇರೆ ರಾಷ್ಟ್ರ ಮಟ್ಟದಲ್ಲಿ, ಜೊತೆಗೆ ಬೇರೆ ದೇಶಕ್ಕೂ ಕೂಡ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಸೊ ಈ ಟೈಮಲ್ಲಿ ಹೆಂಗೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ಹೇಗೆ ಇರುತ್ತೆ, ಯಾವ ರೀತಿ ಹೋಗ್ತೀರಿ ನೀವು, ಅದ್ರ ಬಗ್ಗೆ ಹೇಳೋದು? ಎಸ್, ಈಗ ನಾವು ಇಲ್ಲಿ ವಿದಿನ್ ಕರ್ನಾಟಕ ನಾವು ಸಾಹೇಬ್ರು, ನಮ್ಮ ಅಧಿಕಾರಿಗಳು ಇಮ್ಯುನಿಟಿ ಯಾರು ಸುಪೀರಿಯರ್ ಇರ್ತಾರೋ ಅವ್ರು ಪರ್ಮಿಷನ್ ತಗೋತೀವಿ. ಯೂಶಲಿ ನಮ್ಮ ಕಾರ್ಯಕ್ರಮ ಯಾವಾಗ ಇರ್ತಾವ ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಸೂಟಿ ಬರ್ಬೇಕು. ನಾವು ಏನಾದ್ರು ಲೀವ್ ಹಾಕೋಂಗಿಲ್ಲ, ಪರ್ಮಿಷನ್. ಅವಾಗ ಪರ್ಮಿಷನ್ 1 ದಿವಸದ ಪ್ರೋಗ್ರಾಮ್ ನಮ್ಮ ಅಷ್ಟೇ. ಅದು ಸಾಯಂಕಾಲ 1 ತಾಸು ಅಥವಾ 2 ತಾಸು ಹಾಡ್ಲಿ ಅಂದ್ರೆ ಅವಾಗ ಸಾಹೇಬ್ರಿಗೆ ಹೇಳ್ಕೊಂಡು ಪರ್ಮಿಷನ್ ತಗೊಂಡು ಹೋದೆವು ಅಂದ್ರೆ ಹಾಡ್ತೀವಿ. ನಮ್ಮಲ್ಲಿ ಹಿಂಗದಲ್ಲ, ಯಾವುದು ನಾವು ಹಾಡತಕ್ಕಂಥ ಹಾಡುಗಳು ಓನ್ಲಿ ಜನಪದ ಅಂದ್ರೆ ನಮ್ಗೆ ಎಲ್ಲರೂ ಪರ್ಮಿಷನ್ ಕೊಟ್ಬಿಡ್ತಾರೆ. ಅದ್ರಾಗ ಏನು ಕಾಂಟ್ರವರ್ಸಿನೇ ಇಲ್ಲ. ಅದು ಎಲ್ಲರಿಗೂ ಬೇಕಾಗಿತ್ತು. ಮಾತಾಡ್ತಾರ ಅಥವಾ ಅವ್ರ ಬಗ್ಗೆ ಇವ್ರ ಬಗ್ಗೆ ನಿರೂಪಣೆ, ಇನ್ನೊಬ್ಬರ ಬಗ್ಗೆ ಕಾಮೆಂಟ್ಸ್ ಮಾಡ್ತಾರ ಅಂದ್ರೆ ಪ್ರಶ್ನೆಗಳು ಬರುವು. ಇದು ನಮ್ದು ಹೆಂಗ ಅಂದ್ರೆ ಇದು ಹುಟ್ಟಿನ
ಹುಟ್ಟಿನಿಂದ ಬಂದಂತ ಸಂಸ್ಕಾರ. ಜನಪದ ಬಗ್ಗೆ ಯಾರಾದ್ರೂ ಎಲ್ಲರೂ ಪರ್ಮಿಷನ್ ಕೊಡ್ತಾರೆ. ಅದಕ್ಕೆ ನಾನು ವಿದೇಶಕ್ಕೆ ಹೋಗುವಾಗ ನಾನು EL ಅಂದ್ರೆ ನಮ್ಮ ಪರಿವರ್ತಿತ ರಜೆ ಅಂತ ಇರ್ತಾವ ನಮ್ಗೆ. ಸೊ ಅವಾಗ ಪರಿವರ್ತಿತ ರಜೆ 15 ದಿವಸ. ಅವಾಗ ನಾನು ಹಾಕಿ ಸಾಹೇಬ್ರಲ್ಲಿ ಪರ್ಮಿಷನ್ ಬೆಂಗಳೂರು ಇದ್ದಕ್ರಾಗ DG ಆಫೀಸ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ನಮ್ಮ ಹಿರಿಯ ಅಲ್ಲೇ ಅವರೇ ಕೊಟ್ಟರು. ವಿದೇಶಕ್ಕೆ ಹೋಗೋದಾದ್ರೆ ಪರ್ಮಿಷನ್ ಅವರೇ ಕೊಡ್ತಾರೆ. ವಿಸಾ ಅದು ಎಲ್ಲ ನಾವು ಕಾಪಿ ಹಚ್ಚಿ ಕೇಳದಕ್ರಾಗ 15 ದಿವಸ ಪರ್ಮಿಷನ್ ಕೊಟ್ಟಿದ್ದೆ. 2 ಸಲ ನಾವು ವಿದೇಶಿ ಪ್ರೋಗ್ರಾಮ್ ಮಾಡಿದ್ವಿ. ಒಂದ್ಸಲ ಫ್ಯಾಮಿಲಿ ಜೊತೆ ಪ್ರೋಗ್ರಾಮ್ ಹೋಗಿ ನಾವು ನಮ್ಮ ಮನೆಯವರೆಲ್ಲರೂ ಕೂತು 2 ತಾಸು ಪ್ರೋಗ್ರಾಮ್ ಕೊಟ್ಟಿದ್ವಿ ಮಸ್ಕತ್ದಲ್ಲಿ. ಅದಕ್ಕಿಂತ ಮುಂಚೆ ನಾನು ಹೋಗಿದ್ದೆ ವಿತ್ ಪರ್ಮಿಷನ್, ಇಲಾಖೆ ಪರವಾನಗಿ ತೆಗೆದುಕೊಂಡೆ ನಾವು ಹೋಗ್ತೀವಿ. ನೀವು ಇಡೀ ಕುಟುಂಬ ಸಮೇತರಾಗಿ ಹೋದಾಗ 4 ಜನ ಸೇರಿ ಕೂಡ ಹಾಡು ಹಾಡಿದ್ದೀರಿ ಅನ್ಕೊಳ್ತೀನಿ. ಯಾವ ಹಾಡು ಹಾಡಿದ್ರಿ ಅಲ್ಲಿ? ಒಂದು ಸಾಲುಗಳು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಹಾಡಬಹುದಾ ಅಂತ. ಕನ್ನಡದ ವರಕವಿ ದ.ರಾ. ಬೇಂದ್ರೆ ಅವರು ಬಹಳ ಫೇಮಸ್. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಅವ. ಹುಬ್ಬಳ್ಳಿ ಹುಬ್ಬಳ್ಳಿ ಬಗ್ಗೆ ಮಾತಾಡತ್ತೀವಿ. ಅದಕ್ಕ ಏನು ಅದ್ಭುತ ಹಾಡ ಅವರು ರಚನೆಗಳು, ಅವರು ಶಬ್ದಗಳ ಬ್ರಹ್ಮ ಅವರು. ಕರೆಕ್ಟ್. ಅವರು ವರಕವಿ, ನಮ್ಮ ನಾಡಿನಲ್ಲಿ ಹುಟ್ಟಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಸೂರ್ಯಚಂದ್ರ ಇರುವವರೆಗೆ ಅವರು ಇದು ಇರ್ತಾರೆ. ನಿಜ ನಿಜ. ಅದರಲ್ಲಿ ಈ ಇನ್ನೂ ಯಾಕೆ ಬರಲಿಲ್ಲ ಅಂದ್ರೆ ಮಸ್ಕತ್ದಲ್ಲಿ ಹೋದಾಗ ಎಲ್ಲ ಕನ್ನಡಿಗರು ಆಲ್ಮೋಸ್ಟ್ ಈ ಉತ್ತರ ಕರ್ನಾಟಕದವರು ಹಾಡ್ದಕ್ರೆ ನಾವೆಲ್ಲರೂ ಕೂಡಿ ಹಾಡಿದೆವು. ಅದೇ ಒಂದು ಲೈನ್. ಹಾ, ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸಾರಿ ಬಂದು ಹೋಗವ, ಯಕ್ಕ ವಾರದಾಗ 3 ಸರ್ತಿ ಬಂದು ಹೋಗವ, ಭಾರಿ ಜರದ ವಾರಿ ರುಂಬಾಲ ಸುತ್ತಿಕೊಂಡವ, ತುಂಬ ಮೀಸಿ ತೀಡ್ಕೊಂತ ಹುಬ್ಬ ಹಾರಸಾವ, ಏನ ಅಂದರ ಏನ ಕಟ್ಟಿ ಹಾಡ ಹಾಡವ, ಏನ ಅಂದ್ರ ಏನ ಕಟ್ಟಿ ಹಾಡ ಹಾಡವ, ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ಚಾದ ಜೋಡಿ ಚೂಡಾದಂಗ ನೀ ನನಗ ಅಂದವ, ಚಾದ ಜೋಡಿ ಚೂಡಾದಂಗ ನೀ ನನಗ ಅಂದವ, ಚೌಡಿ ಅಲ್ಲ ನೀ ಚೂಡಾಮಣಿ ಅಂತ ರಮಸವ, ಚೌಡಿ ಅಲ್ಲ ನೀ ಚೂಡಾಮಣಿ ಅಂತ ರಮಸವ, ಬೆರಳಿಗೆ ಉಂಗರ ಮುಗನಾಗ ಮೂಗ ಬಟ್ಟ ನಿಟ್ಟವ, ಬೆರಳಿಗೆ ಉಂಗರ ಮುಗನಾಗ ಮೂಗ ಬಟ್ಟ ನಿಟ್ಟವ, ಕಣ್ಣೀನ್ಯಾಗಿನ ಗೊಂಬೆ ಹಂಗ ಎದ್ಯಾಗ ನಟ್ಟವ, ಕಣ್ಣೀನ್ಯಾಗಿನ ಗೊಂಬೆ ಹಂಗ ಎದ್ಯಾಗ ನಟ್ಟವ, ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ, ವಾರದಾಗ 3 ಸರ್ತಿ ಬಂದ ಹೋದವ. ಅವ್ರದ್ದು ಅವ್ರ ಹಾಡುಗಳು ಹಾಡ್ಕೋತಿದ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಈ ಪುಸ್ತಕದ ಬರವಣಿಗೆಗಳ ಶುರುವಾಗುತ್ತೆ. ಮೊದಲ ಪುಸ್ತಕ ಹೊರತಂದಿದ್ದು ಯಾವುದು? ಜನಪದ ಬುತ್ತಿ ಅಂತ ಹೇಳಿ. ನಡೆದಾಡ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಜನಪದ ಅಂದ್ರೆ ಪಂಚಪ್ರಾಣ ಅವ್ರಿಗೆ. ಜನಪದ ನಾವು ಯಾವಾಗ ಅವ್ರ ದರ್ಶನಕ್ಕೆ ಹೋಗ್ತಿದ್ದೇವಲ್ಲ, ಹೋದಾಗ ಯಾರು ಬಂದಾರ ಗೊತ್ತೇನಂತೇಳಿ ಎಲ್ಲರಿಗೆ ಕೇಳಿ ಸತ್ಸಂಗ ನಡೆದಾಗ, ಸತ್ಸಂಗ ಮುಗಿದು ಹೊರಟ್ರು ಕೂಡ ಎಲ್ಲರಿಗೆ ಬನ್ರಿ ಇಲ್ಲೊಂದು ವಿಶೇಷ ಅದ ನಿಮಗ ಅಂತೇಳಿ ಎಲ್ಲರಿಗೆ ಕೂಡಿಸಿ ಯಾರು ಬಂದಾರ ಗೊತ್ತು, ಯಾರು ಇವರು ಅಂತ ಕೇಳ್ತಾರೆ. ಮೊದಲು ಅವ್ರಿಗೆ ಪ್ರಶ್ನೆ ಮಾಡೋದು, ಇವ್ರು ಯಾರು ಗೊತ್ತಿಲ್ಲ, ಇವರೊಬ್ಬರು ಅಧಿಕಾರಿಗಳು ಜ್ಯೋತಿರ್ಲಿಂಗ್ ಬಂದಾರ, ಅವರಿಂದ ಜನಪದ ಹಾಡ ಹಾಡ್ತಾರ ಕೇಳ್ರಿ ಅಂತೇಳಿ ಪ್ರತಿ ಸಲ ಅವ್ರ ದರ್ಶನಕ್ಕೆ ಹೋದಕ್ರ 2 ಹಾಡ ಹಾಡ್ಸೋತೀವಿ. ಹೀಗಾಗಿ ಸುಮಾರು 80-90 ವರ್ಷದ ಹಳೆ ಹಾಡುಗಳು ಎಲ್ಲ ಸಂಗ್ರಹ ಮಾಡಿ ಮೊದಲನೇ ಪುಸ್ತಕ 2018ರಲ್ಲಿ ಜನಪದ ಬುತ್ತಿ ಅಂತೇಳಿ ಮಾಡಿದೆ. ಅದ್ರಾಗ ಎಲ್ಲ ಹಾಡುಗಳಿದೆ. ಆ ಬುತ್ತಿ ಅಂದ್ರೆ ಆ 100 ಹಾಡುಗಳಿದಾವೆ. ಆ 100 ಹಾಡುಗಳು ಹಾಡ್ತೀನಿ ನಾನು. ಎಲ್ಲರೂ ಪುಸ್ತಕ ಬರಿಬಹುದು, ಪುಸ್ತಕ ಬರಿಬಹುದು, ಅದು ಮಾಡ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ಅವ್ರು ಬರೆದಂತ ಪುಸ್ತಕಗಳು ಎಷ್ಟೋ ಇರ್ತಾವ, ದೊಡ್ಡ ದೊಡ್ಡ ದಾರ್ಶನಿಕರು ಸಾಹಿತ್ಯಗಳು ಬರೀತಾರೆ. ನಂದೇನು, ನಾನು ಬರೆದದ್ ನಾನು ಹಾಡ್ತೀನಲ್ಲ, ಅದು ಖುಷಿ ನಮ್ಗೆ. ಆ 100 ಹಾಡುಗಳು ಹಾಡ್ತೀನಿ ನಾನು. ಈಗ 100 ಹಾಡುಗಳನ್ನ ಕೇಳಬೇಕು ಅನ್ನೋದು ನಮಗೆ ಆಸಕ್ತಿ ಇದೆ, ಬಟ್ ನಿಮಗೆ ಸಮಯ ಇಲ್ಲ. ಇರ್ಲಿ ಸರ್, ಆ ಜನಪದ ಅಂದಿದ ತಕ್ಷಣ ನಿಮಗೆ ಅಂದ್ರೆ ಎಲ್ಲಾ ಕಾಲಕ್ಕೂ ಸಲ್ಲುವಂತಹ 1-2 ಹಾಡುಗಳು ಅಂದ್ರೆ ಯಾವ್ದು ನಿಮ್ಗೆ ತುಂಬಾ ಇಷ್ಟ, ಅಥವಾ ತುಂಬಾ ಬೇಸರ ಆದಾಗ ಹಾಡುವಂತಹ ಹಾಡುಗಳು ಅನ್ನೋದಾದ್ರೆ ಯಾವ್ದು ಅಂತ ಹೇಳ್ತೀರಿ? ಬೇಸರ ಆದಕ್ರಾಗ ಹಾಡತಕ್ಕಂಥ ಶಿಶುನಾಳ ಶರೀಫ್ರವರು ಹಾಡ
ಮತ್ತು ಆಮೇಲೆ ಈ ಜನಪದದಲ್ಲಿ ಈ ತಾಯಿ ಆದವಳು ಮಗಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ಬಗ್ಗೆ ಭಾಳ ಚೆನ್ನಾಗಿ. ನಾನು ಧಾರವಾಡ ಕಲಬುರಗಿ ಇದ್ದಾಗ ಯೂನಿವರ್ಸಿಟಿ ಅವ್ರು ಕರೆಸಿದ್ರು. ಅವಾಗ ಒಂದು 4 ಲೈನ್ ಹಾಡಿದ್ದೆ. ಅದು ಈ ನಾಡಿನ ತುಂಬ ಎಲ್ಲ ವೈರಲ್ ಆಗ್ಬಿಟ್ಟು, ನಾಡಿನ ತುಂಬ ಅದು ಆ ಹೆಣ್ಮಗಳು ಏನಂದ್ರೆ ಈಗೆಲ್ಲ ಎಲ್ಲ ಪ್ರಬುದ್ಧ ಆಗ್ಯಾರ, ಎಲ್ಲ ಹೆಣ್ಮಕ್ಳು ಜಾಣರಾಗ್ಯಾರ, ಎಜುಕೇಶನ್ ಇದೆ. ಆ ಹಿಂದಕ್ಕೆ ಏನಿತ್ತಂದ್ರ ಹೆಣ್ಣು ಹಡದ ಕೂಡಲೇನೆ ತವ್ರ ಮನೆಗೆ ಕೊಡ್ಬೇಕು ಅನ್ನೋ ಆಸೆ ಭಾಳ ಇತ್ತು ಹೆಣ್ಮಗಳಿಗೆ. ಯಾಕಂದ್ರೆ ಕಳ್ಳ ಬೆಳೆ ಬೆಳಿಲಿ ಅಂತ. ಈಗ ಈನವ್ರು ಏನದಾರ ಅಂದ್ರೆ ನಿಮ್ಮ ತವ್ರ ಮನೆ ನನಗೆ ಕೊಡಬೇಡ, ನಿಮ್ಮ ತವ್ರ ಮನೆಯವರು ಭಾಳ ಜಗಳ ಗಂಟ್ರದಾರ, ಅವ್ರ ಮ್ಯಾಗ ಪೊಲೀಸರು ಕೇಸ್ ಆಗ್ಯಾವ, ಅದಕ್ಕಾಗಿ ಅಲ್ಲಿ ನಾನು ಕೊಡಕ್ಕೆ ಹೋಗ್ಬೇಡ, ನನಗೆ ಇದ್ದೂರಾಗ ಕೊಟ್ರೆ ಮರ್ಯಾದೆ ಇರಲ್ಲ, ಕೊಡ್ಲಕ್ಕೆ ಹೋಗ್ಬೇಡ. ಅವ್ರದ್ದೆಲ್ಲ ನೋಡಿದ್ದೇವೆ ನಾವು ಆಕ್ಟಿವಿಟೀಸ್. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬೇಡ, ಬರಬಾರದ ಮಾತು ಬರ್ತಾವ ಅಂತೇಳಿ ಆ ಹೆಣ್ಣು ಮಗಳು ತಾಯಿಯಲ್ಲಿ ವಿನಂತಿ ಮಾಡ್ಕೊಳ್ಳೋದು. ಅದು ಈ ಹಾಡಿನಲ್ಲಿದೆ. ಹೆಂಗಂತ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದು ಮಾತ ಬರ್ತಾವ. ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವ, ಕೆಡಕಾಗುವುದು ಮರಿಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ದೂರದ ಊರಿಂದ ತವರಿಗೆ ಬಂದಾಗ ಅಣ್ಣನ ಮಕ್ಕಳು ಅಂಗಳದಾಗ, ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ. ಹಡೆದವ್ವ ಅತ್ತಿ ಬಂದಾಳಂತ ಕುಣಿತಾವ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ ನನ್ನವ್ವ, ಹದ್ದುಕಾಗಿಗೆ ನೀ ಹಾಕಬ್ಯಾಡ, ಹಡೆದವ್ವ ಹದ್ದುಕಾಗಿಗೆ ನೀ ಹಾಕಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ಅಂದ್ರೆ ಆ ಭಾವನೆನ ಹಾಡಿನ ಮೂಲಕ ಹೇಳೋದಿದೆಯಲ್ಲ, ಇದು ಬಹುಶಃ ಎಲ್ಲ ಹೆಣ್ಣು ಮಕ್ಕಳ ಭಾವನೆ. ಅದ್ರಲ್ಲೂ ಈ ಮಧ್ಯಮ ಬಡವರ್ಗದವರಾಗಿರ್ಬೋದು, ಅವ್ರೆಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ಬಡತನ ಇದ್ರೂ ಪರವಾಗಿಲ್ಲ, ಕುಡುಕರ ಗಂಡ ಬೇಡ ಅನ್ನೋದಾಗಿರ್ಬೋದು, ಅದೆಲ್ಲವನ್ನು ಕೂಡ ತಾಯಿಗೆ ಹೇಳೋದಿದೆಯಲ್ಲ, ಅದು ಇನ್ನು ಕೂಡ ಹೆಣ್ಣು ಮಕ್ಕಳು ಮನ ಬಿಚ್ಚಿ ಮಾತಾಡೋದು ಒಂದು ತಾಯಿ ಮುಂದೆ. ಸರಿ, ಈ ಬರವಣಿಗೆ ಬಗ್ಗೆ ಮೊದಲ ಪುಸ್ತಕದ ಬಗ್ಗೆ ಹೇಳಿದ್ರಿ ನೀವು. ಪುಸ್ತಕವನ್ನ ಬರೆಯೋದಕ್ಕೆ ಅಂದ್ರೆ ಬರೆಯುವಂತಹ ಹವ್ಯಾಸವನ್ನ ನಾನು ಮುಂದುವರಿಸಬೇಕು ಅನ್ನೋದಕ್ಕೆ ತುಂಬಾ ಸ್ಟ್ರಾಂಗ್ ಮೋಟಿವೇಶನ್ ಅನ್ನೋದು ನಿಮಗೆ ಹೇಗೆ ಸಿಕ್ತು, ಯಾಕೆ ಸಿಕ್ತು? ಸ್ಟ್ರಾಂಗ್ ಮೋಟಿವೇಶನ್ ಅಂದ್ರೆ ಈ ಅಪ್ಪ ಅವ್ರ ಪ್ರವಚನ ಕೇಳ್ತಿದ್ದೆ ನಾವು. ಅಪ್ಪ ಅವ್ರ ಪ್ರವಚನ ಎಲ್ಲ ಕ್ಯಾಸೆಟ್ ಆಗ್ತಿದ್ವು, CD-ಗಳು ಆಗ್ತಿದ್ವು, ಎಲ್ಲ ಆಗ್ತಿದ್ವು. ಅವರು ಅಂಥ ವಿಷಯಗಳು ಏನು ರತ್ನದಂಥ ವಿಷಯಗಳು. ಅಪ್ಪ ಅವ್ರಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರು. ಅದಕ್ಕೆ ಅಂಥವ್ರು ಬರೆದಿಟ್ಟಂಥ ವಿಷಯಗಳು ನಾವೆಲ್ಲರೂ ಓದ್ತೇವೆ. ಈ ಜನಪದ ಕುರಿತಾಗಿ ನಾನು ಬರಿತೀನಿ. ಬರೋದಂದ್ರೇನು ಅವರು ಯಾವ ರೀತಿಯಾಗಿ ಬದುಕಿದೆ ಅಂತ. ಮೊಟ್ಟ ಮೊದಲ ಜನಪದ ಬುತ್ತಿ ಅಂತಕ್ಕಂಥ ಪುಸ್ತಕ 90 ವರ್ಷದ ಹಳೆ ಹಾಡುಗಳ ಸಂಗ್ರಹ ಮಾಡಿದ್ರು. ಅವು ನಮ್ಮ ತಂದೆ ಹಾಡ್ತಿದ್ರು, ನಮ್ಮ ಅಜ್ಜ ಹಾಡ್ತಿರು, ನಮ್ಮ ಅಣ್ಣ ಹಾಡ್ತಿದ್ದ, ಈಗ ನಾನು ಹಾಡ್ತೀನಿ, ನನ್ನ ಮಕ್ಕಳು ಹಾಡ್ತಾರೆ. ಯಾಕಂದ್ರೆ ಜಾನಪದ ಕಲೆ ಮುಂದಿನ ಪೀಳಿಗೆಗೆ ಹೋಗ್ಬೇಕು ಅಂತಂದ್ರೆ ಅದನ್ನ ಸಾಹಿತ್ಯಕ್ಕೆ ಇಳಿಸ್ಲೇಬೇಕಾಗುತ್ತೆ. ಯಾಕಂದ್ರೆ ಕೇವಲ ಬಾಯಿಂದ ಬಾಯಿಗೆ ಮಾತ್ರ ಹಿಂದಿನವರು ಹಾಡ್ತಾ ಇದ್ರು, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಬಟ್ ನಾವೀಗ ಜಾನಪದ ಗೀತೆಗಳನ್ನ ಕೇಳಬೇಕು ಅಂತಂದ್ರೆ ಎಲ್ಲೂ ಕೂಡ ಲಿಖಿತ ರೂಪದಲ್ಲಿ ನಮಗೆ ಅಷ್ಟು ಇದ್ರಲ್ಲಿ ಸಿಗೋದಿಲ್ಲ. ಯಾರು ನಡುವಿನವ್ರು ಬರೋದು ಹೆಸರು ಹಾಕೋತಾರೆ ಕೆಳಗೆ. ಜನಪದಕ್ಕೆ ಹಂಗಿಲ್ಲ, ಅದು ತನ್ನ ಬಾಯಿಂದ ಬಾಯಿ ಬಂದಿತ್ತು. ಅದ ಜನಪದ ಅಂದ್ರೆ ಅದು ಅದೇ ಹೇಳಿದ್ನಲ್ಲ, ಅದು ಹಳಸಲಾರದಂಥ ಸಾಹಿತ್ಯ. ಅಂತ ನಿಟ್ಟಿನಲ್ಲಿ ಈಗ ನಾವು ಹೇಳ್ತಕ್ಕಂಥ ಹಾಡುಗಳು, ಯಾಕಂದ್ರೆ ಈ ಸಾಹಿತ್ಯಕ್ಕಲ್ಲಿ ಈ ಹೆಣ್ಣು ಮಕ್ಕಳ ಬಗ್ಗೆ
ವಿಸ್ತಾರವಾಗಿ ಹೇಳುವುದು ಜನಪದ ಸಾಹಿತ್ಯ. ನಿಜ ನಿಜ. ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ್ಕ, ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರೆ ಕನ್ನಡಿ ಹೆಂಗ ಹೊಳೆಯುವಳು ನನ್ನ ಮಗಳ ಅಂತೇಳಿ ಆ ಜನಪದದಲ್ಲಿ. ಇದಕ್ಕ ಮೂಲ ಪ್ರೇರಣೆ ಆದವರು ಹಲಸಂಗಿ ಗೆಳೆಯರ ಬಳಗದ ಮಧುರ ಚೆನ್ನರು. ಹಲಸಂಗಿ, ಇಂಡಿ ತಾಲೂಕಿನ ಹಲಸಂಗಿ ಅಂತೇಳಿ ಊರಿಗೆ. ಅವರು ಮೊಟ್ಟ ಮೊದಲ ಏನು ಹಲಸಂಗಿ ಗೆಳೆಯರ ಬಳಗ ಅಂತ ಮಾಡ್ತಾರ. ಆ ಹಲಸಂಗಿ ಗೆಳೆಯರ ಮಧುರ ಚೆನ್ನರು ಮತ್ತು ದ ರಾ ಬೇಂದ್ರೆ ಅವರು ಇಬ್ರು ಫ್ರೆಂಡ್ಸ್ ಅವ್ರು. ಅವಾಗ ನೋಡಿದ್ರು ಹಲಸಂಗಿ ಹುಟ್ಟಿದ್ದು ಜನಪದ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಗಂಡು ಮೆಟ್ಟಿದ ನಾಡದಾಗ ಜನಪದ ಹುಟ್ಟೂರದು. ಮೊದಲು ಹುಟ್ಟಿದ್ದೇ ಜನಪದ ಅಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ, ಅಖಂಡ ಬಿಜಾಪುರದಲ್ಲಿ. ಬಾಗಲಕೋಟೆ ಇನ್ನೂ ಸೇರಿತ್ತು, ಅವಾಗ ಹುಟ್ಟಿದ್ದದು. ಅವರ ಒಂದು ಪ್ರೇರಣೆಯಿಂದ ಎಂತ ಏನ್ ಹೇಳ್ತಾರ ಅವರು, ಬ್ಯಾಸಿಗಿ ಬಿಸಿಲಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ ನೀ ತಂಪ ನನ್ನ ತವರಿಗೆ ಅಂತೇಳಿ. ಅವ್ರು ಹಲಸಂಗಿ ಮೊದಲು ಚಂದ್ರು ಅಂತವ್ರೆಲ್ಲ ತ್ರಿಪದಿಗಳ ಸಂಗ್ರಹ ಮಾಡಿದ್ರು ಅವರು. ಈ ಹಳ್ಳಿಗಳಿಗೆ ಹೋಗಿ ಅದ್ರಾಗ ಆ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ಜನಪದದಲ್ಲಿ ಡಾಕ್ಟರೇಟ್ ಪಡೆದವರು BS ಗದಗಿ ಮಠ್ ಅಂತೇಳಿ ಅಜ್ಜಾರು, ಅವರು ಧಾರವಾಡದವರು. ಅವ್ರದ್ದು ಇನ್ನೂ ಪ್ರತಿಷ್ಠಾಪನೆ ಇದೆ. ಅವರೆಲ್ಲ ಅವಾಗ ಬ್ರಿಟಿಷರ ಕಾಲಕ್ಕೆ ಹಳ್ಳಿಗಳಿಗೆ ಗಂಡ ಹೆಂಡತಿ ಚಕ್ಕಡಿ ಕಟ್ಕೊಂಡು ಹೋಗಿ ಹಳ್ಳಿಯಾಗ ಏನು ಹಾಡ್ತಾರೆ, ಗುರುಜಿ ಪದ ಆಗಲಿ, ಬಿಸುಕಲ್ ಪದ ಆಗಲಿ, ಹಂತಿ ಪದಗಳು, ಚೌಡಿಕಿ ಪದಗಳು, ಎಲ್ಲ ಪದಗಳು ಎಲ್ಲ ಸಂಗ್ರಹ ಮಾಡಿ ಅವರು ಕೂಡ ಬಹಳ ಇದು ಮಾಡಿದ್ದಾರೆ ವರ್ಕ್. ಆ ಒಂದು ನಿಟ್ಟಿನಲ್ಲಿ ಅವ್ರದ್ದೆಲ್ಲ ಇನ್ಸ್ಪೈರ್ ಆಗಿ ಅವ್ರದ್ದೆಲ್ಲ ನಮ್ಮ ಪ್ರಭಾವ ಬಿ ಬರ್ಕೋತ ಹೋಗು ನಿನ್ನ ಅಂತೇಳಿ ಅದು ಜನಪದಕ್ಕೆ ಸ್ಟಾರ್ಟ್ ಆಗಿದ್ದು ಈಗ ಮೂಲ ಕೃತಿಗೆ ಬಂದಿದೆ. ಓಕೆ, ಮೂಲ ಕೃತಿಗಳ ಜೊತೆಗೆ ಸರ್ ನಿಮ್ಮ ಒಂದು ಅಂದ್ರೆ ಪ್ರೊಫೆಷನ್ ಅಂತ ಕೂಡ ತಗೊಳ್ಳೋದಾದ್ರೆ ಅಲ್ಲೂ ಕೂಡ ಏನ್ ನೀವು ನಿರ್ಲಕ್ಷ್ಯ ಮಾಡಿಲ್ಲ, ತುಂಬಾ ಆಕ್ಟಿವ್ ಆಗಿರ್ತಿದ್ರಿ, ಕೆಲಸಗಳನ್ನ ಮಾಡ್ತಾ ಇದ್ರಿ. ಮುಖ್ಯಮಂತ್ರಿ ಪದಕ ಆಗಿರ್ಬೋದು, ಕನಕ ಪ್ರಶಸ್ತಿ ಆಗಿರ್ಬೋದು, ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದೀರಿ. ಇದ್ರ ಜಾನಪದಕ್ಕೆ ಒಂದು ಗೂಡ್ಕೊಂಡು ಕೂಡ ಸಾಕಷ್ಟು ಪ್ರಶಸ್ತಿಗಳಾಗಿರ್ಬೋದು, ಗೌರವ ಡಾಕ್ಟರೇಟ್ ಸಿಕ್ಕಿದೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ನಿಮಗೆ ಕೂಡ ಮಾಡಿದೆ. ಈ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಏನು ಹೇಳ್ತೀರಿ? ಇದು ಪ್ರಶಸ್ತಿ ಗೊತ್ತಲ್ಲ ಮೇಡಮ್, ಪ್ರಶಸ್ತಿ ಜವಾಬ್ದಾರಿಯನ್ನು ಹೆಚ್ಚಿಗೆ ಹೌದು ಹೌದು. ಅದಕ್ಕೆ ಇವು ಪ್ರಶಸ್ತಿ ತೊಗೊಂಡು ಹೆಂಗೆ ಸುಮ್ಕೊಂಡೋದು, ಅದರ ನೌಕರಿ ಮಾಡೋದು, ನೌಕರಿನೂ ಮಾಡಬೇಕು. ಯಾವಾಗ ನಮಗ ನೌಕರಿ ಒಳಗೆ ಸಡವು ಸಿಗ್ತದಲ್ಲ, ಅಂದ್ರೆ ಬಿಡುವು ಸಿಗ್ತದಲ್ಲ, ಅವಾಗ ಹೋಗಿ ನೋಡ್ರಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಳ್ಳೆ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡ್ತಾರೆ. ಆ ಸಾಹಿತ್ಯ ಸಮ್ಮೇಳನಗಳು ಮಾಡೋದಕ್ಕೆ ಜನಪದ ಗೋಷ್ಠಿಗೆ ನಮಗೊಂದು ಸ್ಥಾನ ಕೊಟ್ಟಿರ್ತಾರಲ್ಲ. ಜನಪದ ಬತ್ತಂದ್ರೆ ಜ್ಯೋತಿರ್ಲಿಂಗ ಅವ್ರ ಕರ್ರಿ ಜನಪದ ಬಗ್ಗೆ ಮಾತಾಡ್ತಾರಂತೆ. ನಮ್ಗೆ ಇನ್ನೇನು ಭಾಗ್ಯ, ನಾವು ಬೆಂಗಳೂರದಾಗಿದ್ರ, ಮಂಗಳೂರದಾಗಿದ್ರ, ಧಾರವಾಡದಾಗಿದ್ರು ಕೂಡ ನಮ್ಮ ಬಿಜಾಪುರದವ್ರು, ನಮ್ಮ ತವ್ರ ಮನೆಯವ್ರು ನಮ್ಗೆ ಕರೀತಾರಲ್ಲ, ಅದೇ ನಮ್ಗೆ ಹಂಡೆ ಹಾಲು ಕೊಡ್ದಾಟ ಸಂತೋಷ ಆಯ್ತು. ಹೌದಲ್ರಿ, ತವ್ರ ಮನೆಗೆ ಅಂದ್ರೆ ಅದು ಊರವ್ರು ಕರೆಸ್ತಾರ ಅನ್ನೋದು ಅದೇ ಒಂದು ಖುಷಿ. ಯಾಕ ಅದು ಜನಪದ ಅದ ಅಂತೇಳಿ ನಮ್ಮನ್ನು ಕರೆಸ್ತಾರೆ. ಹೀಗಾಗಿ ಈ ಜನಪದ ಗೀಳಿಟ್ಕೊಂಡಿದ್ದು ಅದು ನಮ್ಗೆ ಸಾರ್ಥಕತೆ ಆಗಿದೆ, ಸಾರ್ಥಕತೆ ಬದುಕು ನೀಡಿದೆ ಮೇಡಮ್. ಪ್ರಶಸ್ತಿಗಳ ಬಗ್ಗೆ ಹೇಳ್ಬೇಕಾದ್ರೆ ಅವು ಜನಪದ ಜವಾಬ್ದಾರಿ ಹೆಚ್ಚಿಗೆ ಮಾಡ್ಯಾವ ಅಂದ್ರೆ ಎಲ್ಲ ಕಡೆ. ನಾನು ಜನಪದ ಗೊತ್ತದ, ನಾನು ಅಷ್ಟೇ ಒಂದು ಪ್ರಶಸ್ತಿ ಸಿಕ್ತು. ಇನ್ನೇನು ಗೌರವ ಡಾಕ್ಟರೇಟ್ ಬಗ್ಗೆ ಹೇಳ್ಬೇಕಾದ್ರೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದವರು ತಮ್ಮ ಮೂಲಕ ನಾನು ಇದು ಹೇಳಕ್ಕೆ ಇಚ್ಛಾ ಪಡ್ತೀನಿ ಮೇಡಮ್. ನಾವು ಹುದ್ದೆ ಒಳಗಿದ್ದಕ್ರಾಗ ಪೊಲೀಸರಿಗೆ ಯಾರೂ ಗೌರವ ಡಾಕ್ಟರೇಟ್ ಕೊಟ್ಟಿಲ್ಲ ನನಗನಸು ಮಟ್ಟಿಗೆ, ನನ್ನ ಜ್ಞಾನದ ಬಗ್ಗೆ ನಾನು ತಿಳ್ಕೊಂಡಿರ್ಬೇಕು. ನನಗೆ ಕರೆದು ಇವತ್ತು ಜನಪದ ಗೌರವ ಡಾಕ್ಟರೇಟ್ ಕೊಡ್ತಾರೆ ಅಂದ್ರೆ ಏನ್ ನೋಡ್ಯಾರ ನನ್ನ ಅತ್ತಕ ಅಂತ. ಯಾಕಂದ್ರೆ ನಾನು 35 ಪೇಜ್ದು ಒಂದು ಪ್ರೊಫೈಲ್ ಕೊಟ್ಟಿದ್ದೆ ಅವ್ರಿಗೆ. ನಾ ಇಷ್ಟೆಲ್ಲ ಹಾಡುಗೆ ನಾನು ವೃತ್ತಿಗೆ ಸೇರೋಕ್ಕಿಂತ ಮೊದಲ ನಾನು ಇದು ಹಾಡ್ಕೋತ ಬಂದೀನಿ ಅಂತೇಳಿ ಅವ್ರಿಗೆ ಒಂದು ಸಬ್ಮಿಟ್ ಮಾಡಿದ್ದೆ. ನಾನು ಅಷ್ಟೇ ಸಬ್ಮಿಟ್ ಮಾಡ್ದಕ್ರೆ ನನಗೆ 2024 ಗೌರವ ಡಾಕ್ಟರೇಟ್ ಕೊಟ್ಟರು. ಅದಕ್ಕೆ ಅದು ಇನ್ನೂ ಜಾಸ್ತಿ ಮಾಡಿದೆ. ನಾನು ನೌಕರಿ ಮ್ಯಾಗ ಇದ್ದಾಗ ನಮ್ಮ 3 ದಿನ ದಿವಸ 10 ಫೋನ್ ಬರ್ತಾವ, ಬೆಳಗಾಮದಿಂದ ಬರ್ತಾವ, ಕಲಬುರಗಿ. ನನಗೆ ಬರಕ್ಕಾಗಲ್ಲಪ್ಪ ಅಂತ ಹೇಳ್ತೇನೆ. ನಾವು ಏನೋ ಸಂಡೇ, ಸೆಕೆಂಡ್ ಸ್ಯಾಟರ್ಡೇ ಯಾವ್ದು ಗೌರ್ಮೆಂಟ್ ಹಾಲಿಡೇ ಇದ್ದಕ್ರ ಹಾಡ್ತಿರ್ತೇವೆ ಅಟ್ಟೆ. ಜನಪದ ಇತ್ತಂದ್ರ ಮೂಲತಃ ನಮಗೆ ಫೋನ್ ಬಂದೇ ಬರ್ತದೆ. ಬಹಳ ಮಂದಿಗೆ ನಾವು ಹೇಳ್ತೇವೆ ಬರಕ್ಕಾಗಲ್ಲ, ಸುಮ್ ಯಾವುದೋ ಒಂದು ಸಂದರ್ಭ ಸೂಟಿ ಸಿಕ್ಕಾಕ್ರ ಮಾತ್ರ ಅಲ್ಲಿ ಹೋಗಿ ಜನಪದ ಬಗ್ಗೆ. ನೀವು ಕಾರ್ಯಕ್ರಮಗಳಿಗೆ ಹೋದಾಗ ತುಂಬಾ ಇಷ್ಟಪಟ್ಟು ಹಾಡೋ ಹಾಡು ಯಾವುದು ಸರ್? ಈ ಹಾಡ್ತಕ್ಕಂಥ ಹಾಡದಾಗೆ ಈ ತವ್ರ ಮನಿಯಿಂದ ಹೆಣ್ಣು ಮಗಳು ಬೆಳೆದು ಸಂಸ್ಕಾರ ಪಡೋದು, ಇದಕ್ಕೆ ಹೋಗ್ತಾಳೆ ಏನೋ ಗಂಡನ ಮನಿ. ಅವಾಗ ಲಗ್ನಗಳು ಆಗ್ತಿತ್ತು 5 ದಿವಸದ. ಈಗೆಲ್ಲ 3 ತಾಸಿಗೆ ಬಂದವ. 5 ದಿವಸ ಲಗ್ನ ಆಗುವಾಗ ಒಳಗಿನ ಅಕ್ಕಿ ಕಾಳು, ಹೊರಗಿನ ಅಕ್ಕಿ ಕಾಳು, ಬೀಸುಕಲ್ ಪದ, ಅಕ್ಕಿ ಕಾಳು ಕಟ್ಟೋದು, 5 ದಿವಸ ಸಂಭ್ರಮ ಮನೆಯಲ್ಲಿ. ಅದೆಲ್ಲ ಮುಗಿಸ್ಕೊಂಡು 5 ಮನೆ ಒಡೆಯಕ್ಕೆ ಹಾಕೊಂಡು ಆ ಹೆಣ್ಣು ಮಗಳು ಹೋಗುವಾಗ, ಆ ಅಗಸಿ ಬಾಗಲ್ ದಾಟಿ ಹೋಗುವಾಗ ಗಂಡ ಕರೆಯಕ್ ಬಂದಿರ್ತಾನ. ಅವಾಗ ಗಾಡಿಗಳು ಹೆಂಗಿರ್ತದ ಅಂದ್ರೆ ಸವಾರಿ ಕಟ್ಟಿದ ಗಾಡಿಗಳು ಇರ್ತಿದ್ವು. ಹಿಂಗ್ ಕಟ್ಟಿದ ಗಾಡಿಗಳು ಚಕ್ಕಡಿ ಕರೆಯಕ್ ಬಂದಕ್ರಾಗ ಆ ತವ್ರ ಮನೆಯವ್ರೆಲ್ಲ ಬಿಡ್ಕೊಳ್ ಕೊಡ್ತಾರೆ.
ಅಗಸಿರ್ತಾರೆ ಅಂತ ಅಂದ ಅವ್ರ ತವ್ರ ಮನೆಯವ್ರ ತಂದೆ ತಾಯಿ ಬಂಧು ಬಳಗ ಅದು ವಿಶೇಷವಾಗಿ ಅದ ಹಾಡ ಹೆಂಗಿದೆ ಅಂದ್ರೆ ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕು ಬ್ಯಾಡ ಕಣ್ಣೀರ ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕು ಬ್ಯಾಡ ಕಣ್ಣೀರ ಹೋಗಾಗ ಹಾಕು ಬ್ಯಾಡ ಕಣ್ಣೀರ ಗಂಡನೇ ನಿನಗೆ ದೇವರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕು ಬ್ಯಾಡ ಕಣ್ಣೀರ ಊರು ಮಂದಿ ಕಳಸಕ್ಕ ಬಂದಾರ ನಿನ್ನ ಗೆಳತರೆಲ್ಲರೂ ಕೂಡ್ಯಾರ ಊರು ಮಂದಿ ಕಳಸಕ್ಕ ಬಂದಾರ ನಿನ್ನ ಗೆಳತರೆಲ್ಲರೂ ಕೂಡ್ಯಾರ ಹೋಗಿ ಬಾಬಾಲಿ ಅಂತಾರ ಹೋಗಿ ಬಾಬಾಲಿ ಅಂತಾರ ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾರ ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ ತಾಳಿ ನಿನಗ ಕಟ್ಟ್ಯಾರ ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ ತಾಳಿ ನಿನಗ ಕಟ್ಟ್ಯಾರ ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ ತಾಳಿಕೊಂಡು ಬಾಳಂತ ಹೇಳ್ಯಾರ ಗಂಡನೇ ನಿನಗೆ ದೇವರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ ನಿನಗಾಗಿ ತಂದೀನಿ ಬಂಗಾರ ನಿನ್ನ ಮಗುವಿಗೆ ತಂದೀನಿ ಉಂಗೂರ ನಿನಗಾಗಿ ತಂದೀನಿ ಬಂಗಾರ ನಿನ್ನ ಮಗುವಿಗೆ ತಂದೀನಿ ಉಂಗೂರ ಮಗುವಿಗೆ ತಂದೀನಿ ಉಂಗೂರ ಮರಿಬ್ಯಾಡ ತಂಗಿ ಹಾಲುಂಡತವರ ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ ದೇಶಕ್ಕಧಿಕವಾದ ಬೆನಕಳ್ಳೂರ ಇಲ್ಲಿ ನೆನದಾನ ಶ್ರೀರಾಮ ಲಿಂಗೇಶ್ವರ ದೇಶಕ್ಕಧಿಕವಾದ ಬೆನಕಳ್ಳೂರ ಇಲ್ಲಿ ನೆನದಾನ ಶ್ರೀರಾಮ ಲಿಂಗೇಶ್ವರ ನೆನದಾನ ಶ್ರೀರಾಮ ಲಿಂಗೇಶ್ವರ ಗೆಳೆಯರು ಕೂಡಿ ಹಾಡ್ಯಾರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ ನೀ ಹೋಗಾಗ ಹಾಕಬ್ಯಾಡ ಕಣ್ಣೀರ ಹೋಗಾಗ ಹಾಕಬ್ಯಾಡ ಕಣ್ಣೀರ. ಸೂಪರ್ ಸರ್. ಯಾಕಂದ್ರೆ ಎಲ್ಲ ಕಾಲಘಟ್ಟಕ್ಕೂ ಕೂಡ ಈ ಒಂದು ಹಾಡನ್ನ ಹಾಡಿದ್ರೆ ಬಹುಶಃ ಇದು ಮನೆ ಬಿಟ್ಟು ತವರಿಂದ ಗಂಡನ ಮನೆಗೆ ಹೋಗುವಾಗ ಎಲ್ಲಾ ಹೆಣ್ಣು ಮಕ್ಕಳು ಅಳೋದೆ. ಅದು ಈಗಿನ ಕಾಲ ಆಗಿರ್ಬೋದು, ಮುಂದಿನ ಎಷ್ಟೋ ವರ್ಷ ಆದ್ರು. ಯಾಕಂದ್ರೆ ಅಷ್ಟು ವರ್ಷದಿಂದ ಮನೇಲಿದ್ದ ಹೆಣ್ಣು ಮಗಳು ಹೊರಗೆ ಹೋಗ್ತಾಳೆ ಅಂತಂದ್ರೆ ಆ ಭಾವನೆನ ಅಷ್ಟು ಚೆನ್ನಾಗಿ ತುಂಬಿ ಈ ಹಾಡಿದ್ದಾರೆ. ಅದನ್ನ ಅಷ್ಟೇ ಭಾವನೆನ ತುಂಬಿ ಪ್ರೀತಿಯಿಂದ ನೀವು ಇವತ್ತು ಹಾಡಿದ್ದೀರಿ. ಬಹುಶಃ ಈ ಹಾಡು ನಿಮ್ ಮಕ್ಕಳು ಮದುವೆ ಆಗಿ ಹೋಗೋ ಟೈಮಲ್ಲೂ ಕೂಡ ನೆನಪಾಗುತ್ತೆ ಎಲ್ಲರಿಗೆ. ಅದಕ್ಕೆ ಹೆಣ್ಮಕ್ಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾಳ ತಾಯಿ ಆದವಳು. ಅವಾಗ ಹೇಳ್ತಾರ ಅಂದ್ರ ಮದುವೆಯಾಗಿ ಹೋಗುವಂದಾಗ ಅರಿಶಿಣ ಮೈಯಾಗಿರ್ತಾಳೆ ಹೆಣ್ಮಕ್ಳು. ಅವಾಗ ಹೇಳ್ತಾಳ ತಾಯಿ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ ಬಟ್ಟಲ ಗಣ್ಣ ತಿರುವ್ಯಾಳ ಬಟ್ಟಲ ಗಣ್ಣ ತಿರುವ್ಯಾಳ ನನ್ನ ಮಗಳ ದಿಟ್ಟಿ ಸುಮ್ಕ್ಯಾವ ಒಳಗ್ ಹೋಗು ಅಂತೇಳಿ. ಅರಿಶಿಣ ಮೈಯಾಗ ಯೂಸಲಿ ಹೊರಗೆ ಬಿಡಲ್ಲ ಮಕ್ಕಳಿಗೆ, ಹೆಣ್ಮಕ್ಳಿಗೆ ನೆದರಿಗಿದಾರ ಅದತ್ತು ಒಳಗ್ ಹೋಗ್ಯವ. ಅದಕ್ಕ ಆ ಒಂದು ಸಂದರ್ಭದಾಗ ತಾಯಿ ಈ ತ್ರಿಪದಿ ಹೇಳ್ತಿರ್ತಾಳೆ ಈ ತರ. ಗಂಡು ಮಕ್ಕಳು ನಮ್ಮದು ಪುರುಷ ಪ್ರಧಾನವಾದಂತ ರಾಷ್ಟ್ರ ಮೊದಲನೇದ. ಈಗೆಲ್ಲ ಅದು ಇದು ಆಗಿದೆ, ಕಡಿಮೆ ಆಗಿದೆ. ಯಾಕಂದ್ರೆ ಸ್ತ್ರೀಯರು ಸಬಲೀಕರಣ ಆಗಿದ್ರಿಂದ ಅವರೆಲ್ಲ ಕ್ಷೇತ್ರದಲ್ಲಿ ಇರೋದ್ರಿಂದ. ಅವಾಗ ಹೇಳ್ತಾರೆ ಏನು, ಗರ್ತೆ ಅದವಳು ಇದರಲ್ಲಿ ಜಾನಪದದಲ್ಲಿ ಹೇಳ್ತಾಳೆ, ಮಗ ಹುಟ್ಟ್ಯಾನಂತ ಹುಷಿಬಾಳ ಮನದಾಗ. ಗಂಡು ಮಗ ಹುಟ್ಟಿದ್ರೆ ಭಾಳ ಖುಷಿ, ಎಲ್ಲಾರು ಪೇಡೆ ಹಂಚು, ಊರಿಗೆ ಪೇಡೆ ಹಂಚು, ಎಲ್ಲರೂ ಪೇಡೆ. ಮಗ ಹುಟ್ಟ್ಯಾನಂತ ಹುಷಿ ಬಾಳ ಮನದಾಗ, ಸೊಸಿ ಬಂದು ಮಗನ ಕರ್ಕೊಂಡು ಹೋದಾಗ ಕಿಸದಾಳ ಬಾಯಿ ಮಗಲಿಗ ಅಂತ. ಎಂತ ಸಂಸ್ಕಾರ ಅಲ್ಲ. ಒಂದ್ ದಿವ್ಸ ಹೊರಗಡೆ ಹೋಗಾವ ನಮ್ಮೆಲ್ಲರೂ ಬಿಟ್ಟು ಹಕ್ಕಿ ರೆಕ್ಕೆ ಬಲ್ತ ಮ್ಯಾಗ ಹೆಂಗ ಹಾರಿ ಹೋಗ್ತದಲ್ಲ ಹಂಗ. ಅದಕ್ಕೆ ಜನಪದ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಮೇಡಮ್. ನಿಜ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಈಗಿನ ಪೀಳಿಗೆಯವರು ಜನಪದಕ್ಕೆ ಅಷ್ಟಾಗಿ ಮಹತ್ವ, ಕಂಪ್ಲೀಟ್ ಆಗಿ ಪಾಶ್ಚಾತ್ಯದತ್ತಾನೆ ನಮ್ಮ ಅಂದ್ರೆ ಗಮನಗಳು, ಹಾಡು ಶೈಲಿ ಎಲ್ಲವೂ ಕೂಡ ಆ ಕಡೆ ಹೋಗ್ತಾ ಇದೆ ಅಂತ. ಎಲ್ಲೋ ಅವಾಗೊಂದು ಇವಾಗೊಂದು ಅಥವಾ ಅಲ್ಲೊಬ್ರು ಇಲ್ಲೊಬ್ರು ನಿಮ್ಮಂಥವ್ರು ಇರೋದ್ರಿಂದ ಬಹುಶಃ ಇನ್ನೂ ಕೂಡ ಜೀವಂತವಾಗಿದೆಯೇನೋ ಅಂತ ಅನ್ಸುತ್ತೆ. ಅಂದ್ರೆ ಒಂದಷ್ಟು ಉದಾಹರಣೆಗಳನ್ನ ನೋಡಿದ್ರೆ, ಬೆರಳಿಕೆ ಅನ್ನೋದು ನೋಡಿದ್ರೆ, ಇಂದಿನ ಯುವಕರ ಮನಸ್ಸಿನಲ್ಲಿ ಯಾಕೆ ಅಚ್ಚಳಿ ಇದೆ, ಉಳಿತಾ ಇಲ್ಲ ಜಾನಪದ ಅಂತ? ಅದು ಬರೇ ಜ್ಯೋತಿರ್ಲಿಂಗ ಒಬ್ಬನೇ ಪ್ರಯತ್ನ ಮಾಡಿದ್ರೆ ಆಲಾರ ಮಾತ್ರ. ಅದಕ್ಕಾಗಿ ಎಲ್ಲರೂ ಪಣ ತೊಡಬೇಕು. ಹೌದು. ಮೊಟ್ಟ ಮೊದಲನೇದಾಗಿ ಪಠ್ಯೇತರ ಪುಸ್ತಕದಲ್ಲಿ ಬರ್ಬೇಕು.
ಸಿಲೆಬಸ್ದಲ್ಲಿ ಬರ್ಬೇಕು. ಈಗ ಸ್ವಲ್ಪ ಸ್ವಲ್ಪ ಇಡ್ತಾ ಇದ್ದಾರೆ ಜನಪದ, ಅದು ಆಗ್ಬೇಕು. ಮತ್ತು ಆಮೇಲೆ ಎಲ್ಲರೂ ಅದಕ್ಕೆ ನೋಡ್ರಿ, ಸೈನ್ಸ್ದಲ್ಲಿ ಅಪ್ಲೈಡ್ ಸೈನ್ಸ್ ಆಗಿದೆ, ಕೆಮಿಸ್ಟ್ರಿಯಲ್ಲಿ ಆಗಿದೆ, ಮೆಡಿಕಲ್ ಫೀಲ್ಡ್ ಆಗಿದೆ, ಇದು ಎಲ್ಲ ಜೆನೆಟಿಕ್ಸ್ದಲ್ಲಿ ಆಗಿದೆ. ಅಪ್ಲೈಡ್ ಜನಪದ ಯಾಕೆ ಆಗ್ಬಾರ್ದು? ಕರೆಕ್ಟ್. ಅಪ್ಲೈಡ್ ಜನಪದ ಎಲ್ಲಿ ಯಾವಾಗ ಆಗ್ತದೆ ಅಂದರೆ, ನಾವು ಕನ್ನಡ ಪ್ರೊಫೆಸರ್ ಆಗಲಿ, ಕನ್ನಡ ಸಾಹಿತ್ಯಗಳಾಗಲಿ ಎಲ್ಲರೂ ಕೂಡಿ ಪ್ರಸ್ತುತ ಘಟನಾವಳಿಗೆ ಸಂಬಂಧಿಸಿದಂಥ ಹಾಡುಗಳು ನಾವು ತರಬೇಕು. ಯುವ ಪೀಳಿಗೆಗಳಿಗೆ ಅವು ಎಂಜಾಯ್ ಮಾಡ್ಬೇಕಲ್ಲ. ಈಗ ನಾವು ಈ ಸೋನು ನಿಗಮ್ ಹಾಡೋದು, ಶ್ರೇಯಾ ಘೋಷಾಲ್ ಹಾಡೋದು, ಅವರೆಲ್ಲ ಈಗಿನ ಜನ್ರೇಷನ್ ತಕ್ಕಂತೆ ಹಾಡಿದ್ರೆ ಮಾತ್ರ ಕುಣಿತಾರೆ ಅವರು. ಈಗ ನಾವು ಜನಪದದಲ್ಲೇ ಈಗ ರಘು ದೀಕ್ಷಿತ್ ಅವ್ರು ಹಾಡ್ತಾರೆ, ಸಂತ ಶಿಶುನಾಳ ಶರೀಫರು. ಬಟ್ ಆ ಥರ ಅಲ್ಲ, ರಾಕ್ ಆಗಿ ಸ್ವಲ್ಪ ಸಾಹಿತ್ಯಿಕವಾಗಿ ಹಾಡ್ಬೇಕು, ಸಾಹಿತ್ಯಿಕವಾಗಿ. ಈಗ ಅದೇ ಒಂದು ನಿಟ್ಟಿನಲ್ಲಿ ನಾವು ಸಣ್ಣ ಪ್ರಯತ್ನ ಮಾಡಿದ್ವಿ. ಈ ತಂತ್ರಜ್ಞಾನ ಸುನಾಮಿ ಒಳಗೆ ಸಿಕ್ಕು ಜನಪದ ಕೊಚ್ಕೊಂಡು ಹೋಗಬಾರ್ದು ಅಂತೇಳಿ ನಾವು ಒಂದು 10 ಹಾಡುಗಳ ಆಯ್ಕೆ ಮಾಡಿ, ನಾನು ನನ್ನ ಹೆಣ್ಣು ಸೇರಿ ದಾರಿ ಮ್ಯಾಗಿನ ಹೊಲ ಅಂತೇಳಿ ಒಂದು ಸಾಂದ್ರಿಕೆ ಬಿಡುಗಡೆ ಮಾಡಿ, ಸಿಡಿ, ಅದು ಈಗ ಲಹರಿಯಲ್ಲಿ ಓಡ್ತಾ ಇದೆ. ಅದನ್ನು ಪ್ರಯತ್ನ ಮಾಡಿದೆ ನಾವು. ಅಂಥ ಹಾಡುಗಳು ಅದು ಕೇಳಿದ್ರೆ ಗಂಡ ಹೆಂಡತಿ ದಾಂಪತ್ಯ ಇರ್ಬೋದು ಅದರಲ್ಲಿ, ಮತ್ತು ಪ್ರೀತಿ ಮಾಡಿದಾಗ ಹಾಡಿದಂಥ ಹಾಡುಗಳು ಇರ್ಬೋದು. ಅದೇ ರೀತಿ ಅವು ಎಲ್ಲ ಇನ್ಕ್ಲೂಡ್ ಆಗಿ ಅದರಲ್ಲಿ ಒಂದು 10 ಹಾಡುಗಳು ಇದಾವೆ. ಆ ಥರ ಪ್ರಯತ್ನ ಮಾಡ್ಬೇಕು, ಹೊಸದಾಗಿ ಪ್ರಯತ್ನ ಮಾಡಿದ್ರೆ ಯುವ ಪೀಳಿಗೆಗೆ ಅದು ಇದು ಆಗ್ತದೆ. ಸರಿ, ಈ ಜಾನಪದ ಪ್ರವೃತ್ತಿಯ ಜೊತೆಗೆ ನಿಮ್ಮ ವೃತ್ತಿ ಬದುಕಿನ ಒಂದಷ್ಟು ವಿಚಾರಗಳನ್ನ ನೋಡೋದಾದ್ರೆ, ಮಂಗಳೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಎಲ್ಲ ಕಡೆ ಕೂಡ ಕೆಲಸ ಮಾಡಿದ್ದೀರಿ. ಈ ಒಂದಷ್ಟು ವಿಶೇಷವಾದ ಘಟನೆಗಳನ್ನ ನೆನೆಸ್ಕೊಳ್ಳೋದು ಅಥವಾ ಕೇಸ್ಗಳ ಚಾಲೆಂಜಿಂಗ್ ಕೇಸ್ ಅಂತ ಅನ್ಸಿದ್ದು ಯಾವುದು ನಿಮಗೆ? ಅದ್ರ ಬಗ್ಗೆ ಹೇಳಿ. ನಾನು ಬೆಳಗಾವಿಯಲ್ಲಿದ್ದಾಗ ಒಂದು ಚಾಲೆಂಜಿಂಗ್ ಕೇಸ್, ಅವಾಗ ಎಸ್ ರವಿ ಅಂತೇಳಿ ಕಮಿಷನರ್ ಇದ್ರು. ಕಮಿಷನರ್ ಇದ್ದಾಗ ಏನಂದ್ರ ಈ ಚೈನ್ ಸ್ನ್ಯಾಚಿಂಗ್ ಭಾಳ ವಿಪರೀತವಾಗಿ ಅಫೆನ್ಸ್ ಆಗ್ತಾ ಇದ್ದು. ಅವಾಗ ನಾನು ಮಾಳಮಾರುತಿಗೆ PI ಇದ್ದೆ. ನಾನು ಮಾಳಮಾರುತಿ ಪೊಲೀಸ್ ಸ್ಟೇಷನ್ದಲ್ಲಿ ಏನಾಯ್ತಂದ್ರೆ, ಎಲ್ಲ ಹೆಣ್ಮಕ್ಳು ಬಡಗಿ ತೊಗೊಂಡು ತಿರುಗಾಡಕತ್ರು ಇದರಲ್ಲಿ, ಏನು ಕಾಲನಿಯಲ್ಲಿ. ಅದು ಪೊಲೀಸ್ಗೆ ಸ್ವಲ್ಪ ಇಮೇಜ್ ಭಾಳ ಕೆಟ್ಟ ಅನಿಸ್ಬಿಡ್ತು. ಹೀಗಾಗಿ ಒಂದು ಟೀಮ್ ರೆಡಿ ಮಾಡಿದ್ರು. ಎಲ್ಲ ಟೀಮ್ ರೆಡಿ ಮಾಡಿ DCP, ACP ಎಲ್ಲರೂ ಸೇರಿ ಇರಾನಿ ಗ್ಯಾಂಗ್ ಬಂದು ಸ್ನ್ಯಾಚಿಂಗ್ ಮಾಡೋ ಹೋಗ್ತಿತ್ತು. ಆವಾಗ ನಾವು ಏನು ಮಾಡಿದೆವು ಅಂದ್ರೆ, 2015ರಲ್ಲಿ ಆ ಇರಾನಿ ಗ್ಯಾಂಗನ್ನು ಹಿಡಿಯಲಿ ಸತತವಾಗಿ ಪ್ರಯತ್ನ ಪಟ್ಟು ಇರಾನಿ ಗ್ಯಾಂಗ್ದವ್ರಿಗೆ ಹಿಡಿದೆವು. ಸುಮಾರಾಗಿ 33 ಕೇಸ್ಗಳು ನಮ್ಗೆ ಡಿಟೆಕ್ಟ್ ಆದ ಮೇಡಮ್. ಅವರು ಎಲ್ಲಿಂದ ಬರ್ತಿದ್ರು ಅಂದ್ರೆ, ಅಹಮದನಗರದಿಂದ ಬರ್ತಿರು ನಮ್ಮ ಬೆಳಗಾವಿ ನಗರಕ್ಕೆ, ಸ್ನ್ಯಾಚಿಂಗ್ ಮಾಡ್ಕೊಂಡು ಗೋವಾಕ್ಕೆ ಹೋಗ್ತಿರು, ಮತ್ತು ಗೋವಾದಿಂದ ವಾಪಸ್ ಬರ್ತಿರು, ಬೆಳಗಾವಿದಲ್ಲಿ ಮಾಡ್ಕೊಂಡು ಮತ್ತೆ ಅಹಮದ್ನಗರ್ ಹೋಗ್ತಿರು. ಸೊ ಇದು ಅವ್ರದ್ದು ಆಕ್ಟಿವಿಟೀಸ್, ಎಮ್ಮೋ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದು ದಿವಸ ನಮ್ಮಲ್ಲಿ ಬೆಳಗಾವಿದಲ್ಲಿ ಆಯಿತು. ಅವತ್ತು ನಾವು ಎಲ್ಲ ಪೆಟ್ರೋಲಿಂಗ್ದಾಗಿದ್ದೆವು. ನ್ಯಾಷನಲ್ ಹೈವೇಗೆ ಊಟ ಕಾರಲ್ಲಿ ಅವ್ರದ್ದು ಏನಂದ್ರೆ, ಅಲ್ಲಿ ಆ ಸಿಟಿಯಲ್ಲಿ ಇಳಿಬೇಕು, ಒಂದು ಬೈಕ್ ತೊಗೋಬೇಕು, ಅದು ಕಳವಿನ ಬೈಕ್, ನಂಬರ್ ಪ್ಲೇಟ್ ಕಿತ್ತಿ ಇಮಿಡಿಯೇಟ್ ಆಗಿ ಡ್ರೆಸ್ ಚೇಂಜ್, ಅವರು ಡ್ರೆಸ್ ಚೇಂಜ್, ಟೀ ಶರ್ಟ್ ಇದ್ದಿದ್ದು ಬೇರೆ ಟೀ ಶರ್ಟ್ ಹಾಕೊಂಡು ಇಬ್ಬರು ಬೈಕ್ ಮೇಲೆ ಹೋಗೋದು, ಅಡ್ರೆಸ್ ಕೇಳು ನೆವ ಮಾಡಿ ಒಂದು ಮನೆ ಹತ್ರ ಹೋಗೋದು. ಯಾರಾದ್ರೂ ಒಂಟಿ ಮಹಿಳೆ ಇರ್ತಾರಲ್ಲ, ಅಡ್ರೆಸ್ ಕೇಳಕ್ ಹೋಗಿ ಈ ಅಡ್ರೆಸ್ ಹೇಳೋದ್ರಾಗ ಸ್ನ್ಯಾಚಿಂಗ್ ಮಾಡ್ಕೊಂಡು ಹೋಗ್ಬಿಡೋದು. ಹಾಗೆ ಮಾಡುವಾಗ ನಾವು ಪೆಟ್ರೋಲಿಂಗ್ದಾಗ ಇದ್ದಾಗ ಆ ಸಂದರ್ಭದಾಗ ನಾವು ನ್ಯಾಷನಲ್ ಹೈವೇದಲ್ಲಿ ಇದ್ದೆವು. ಅದು ಮಾಡ್ಕೊಂಡು ಒಂದು ಕಾರ್ನಲ್ಲಿ ಹೋಗ್ತಾರೆ ಇವರು. ಬೈಕ್ ಅಲ್ಲಿ ನಿಲ್ಲಿಸ್ತಾರೆ, ಬೇರೆ ಸ್ಥಳದಲ್ಲಿ ಕಳತನ ಮಾಡ್ತಾರೆ, ಅಫೆನ್ಸ್ ಮಾಡ್ತಾರೆ, ಬೈಕ್ ಬೇರೆ ಕಡೆ ಸ್ಟಾಪ್ ಮಾಡಿ ಕಾರ್ನಲ್ಲಿ ಕುಳಿತು ಹೋಗ್ಬಿಡ್ತಾರೆ. ಕಾರ್ನಲ್ಲಿ ಕುಳಿತುಕೊಳ್ಳುವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಬಿಡ್ತಾರೆ, ಡಿಕ್ಕಿ ಒಳಗೆ ಹೋಗ್ಬಿಡ್ತಾರೆ, ಮತ್ತೆ ಬೇರೆ ಹಿಡಿಯಕ್ಕೆ ಅವಕಾಶನೇ ಇಲ್ಲ ನಮ್ಗೆ. ನ್ಯಾಷನಲ್ ಹೈವೇ ಕೊಟ್ಟು ಹೋಗ್ಬಿಡೋರು. ಅದು ನಾವು ಚೇಂಜ್ ಮಾಡಿದ್ದೆವು. ಚೇಂಜ್ ಮಾಡಿ ಆ ಕಾರ್ನ ಮೇಲೆ ಪ್ರೆಸ್ ಹತ್ರ ಬೋರ್ಡ್, ಯಾರು ಹಿಡಿಬಾರ್ದಲ್ಲ, ಹಿಂಗ ಇದು ಮಾಡ್ಕೊಂಡು ಹೋಗುವಾಗ ನಾವು ಚೇಂಜ್ ಮಾಡಿ ಹಿಡಿದೇವು ಮೇಡಮ್. ಅವಾಗ 33 ಕೇಸ್ ಡಿಟೆಕ್ಟ್ ಅದ ನಮ್ಗೆ. ಆಮೇಲೆ ಅವರಿಗೆ ಹಿಡ್ದಕ್ರ ಫೈರಿಂಗ್ ಅದೆಲ್ಲ ಅದು ಒಳ್ಳೆ ಕೇಸ್ ಮೇಡಮ್. ಅದು ನಮ್ಮ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂತ. ಈಗ ಹುಬ್ಬಳ್ಳಿ ಧಾರವಾಡ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನೀವು ಈಗ ಕೆಲಸವನ್ನ ಆರಂಭ ಮಾಡಿದ್ದೀರಿ. ಸೊ ಇಲ್ಲಿನ ಚಾಲೆಂಜಸ್ ಹೇಗಿದೆ? ನಾನು ಇಲ್ಲಿ ರೀಸೆಂಟಾಗಿ ಬಂದೀನಿ ಮೇಡಮ್. ವಿಶೇಷವಾಗಿ ಪ್ರಥಮವಾಗಿ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ನನಗೆ ಒಂದು ಈ ಮಾಧ್ಯಮ ಮೂಲಕ ನನಗೆ ಅವರಲ್ಲಿ ಕಳಕಳಿ ಏನಂದ್ರೆ, ದಯವಿಟ್ಟು ಸಂಸ್ಕಾರ ಇರದೆ ಜೀವನ ಮಾಡಿದ್ರೆ ಗಂಡ ಹೆಂಡತಿ ಡೈವರ್ಸ್ ಆಗ್ತಾವ. ಸಂಸ್ಕಾರ ಇಟ್ಕೊಂಡು ಜೀವನ ಮಾಡಿದ್ರೆ ಗಂಡ ಹೆಂಡತಿ ಕೊಡ್ತಾರೆ, ಅಷ್ಟೇ ನಾ ಹೇಳೋದು. ಈಗ ನೋಡ್ರಿ, ಮೊಬೈಲ್ ಬಂದಾವ, ಎಲ್ಲ ಏನು ಕ್ರಿಕೆಟ್ಗಳು ಬಂದಾವ.
ಈಗ ಹುಚ್ಚು ಹೆಂಗಂದ್ರ ಈ ಮೀಡಿಯಾದಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ನೋಡ್ರಿ, ಯಾವ ಸಂಬಂಧಪಟ್ಟಿದ್ದು ನೋಡ್ರಿ. ಹಗಲು ರಾತ್ರಿ ನಿದ್ದೆಗಟ್ಟಿ ನೋಡೋದ್ರಿಂದ ಸಂಸಾರಿಕ ಬಿರುಕುಗಳು ನೋಡ್ರಿ. ಮಗ್ಗಲು ಕೂತು 1 ಗಂಟೆಗೆ ಬೇರೆ ಕಾಲ್ ಬರ್ತದೆ ದಂಪತಿಗಳಿಗೆ ಅಂದ್ರೆ ಯಾರಾದ್ರೂ ಅವರಲ್ಲಿ ಸಂಶಯ, ಗಂಡಗೂ ಬರ್ಬೋದು ಹೆಂಡತಿಗೆ ಬರ್ಬೋದು. ಅಷ್ಟೊತ್ತಿಗೆ ಮಾತಾಡೋದ್ರಾಗ ಏನು ಅವಶ್ಯಕತೆ ಇದೆ? ಅದಕ್ಕೆ ನಮ್ಮಲ್ಲಿ ಮಹಿಳಾ ಕೇಸ್ಗಳಲ್ಲಿ ಬರೋದು ಮೊಬೈಲ್ದಿಂದೇ 90% ಕೇಸ್ಗಳು ಬರ್ತಾ ಇದೆ. ದಯವಿಟ್ಟು ಅದು ನಾ ಈ ಮಾಧ್ಯಮದ ಮೂಲಕ ಏನು ಹೇಳ್ತಾ ಇದ್ದೇನೆ, ದಯವಿಟ್ಟು ಮೊಬೈಲ್ ಎಷ್ಟು ಅವಶ್ಯ ಅಷ್ಟು. ಗಂಡ ಹೆಂಡತಿಗೆ ಏನು, ಅವ್ರೇನು ಸಾಫ್ಟ್ವೇರ್ ಇಲ್ಲ, ಸಾಫ್ಟ್ವೇರ್ ಇದ್ರೆ ಅಲ್ಲಿ ಮಾಡಿ ಬರ್ತಾರೆ. ಮನೆಗೆ ಏನಿರ್ತದ ಕೆಲಸ, ದಯವಿಟ್ಟು ಮೊಬೈಲ್ ಯೂಸ್ ಮಾಡೋದು ಕಮ್ಮಿ ಮಾಡ್ರಿ. ಮಕ್ಕಳಿಗೆ ನೀವು ಬುಕ್ಕ ತೊಗೊಂಡ್ಕೋತಾರೆ, ಅವರು ಮಕ್ಕಳು ಬುಕ್ಕ ತೊಗೊಂಡ್ಕೊಂಡಿರ್ತಾರೆ. ನೀವೇ ಓದಿಲ್ಲ ಅಂದ್ರೆ ಅವ್ರು ಹೆಂಗ್ ಓದ್ತಾರೆ? ಅದಕ್ಕೆ ನೀವು ಓದ್ರಿ, ಮಕ್ಕಳಿಗೆ ಓದಿಸ್ರಿ. ಆ ವೃತ್ತಿ ಬೆಳೆರಿ. ನೋಡಿ ಪ್ರಾಣೇಶ್ವರು ಅದೇ ಹೇಳ್ತಾರೆ, ನೀವು ಓದಿದ್ರೆ ಮಕ್ಕಳು ಓದ್ತಾವ. ಅವ್ರ ಬುಕ್ಕ ತಗೊಂಡು ಏನ್ ಹೇಳ್ಯಾರ ನೀವು ನೋಡಿದ್ರೆ ದಯವಿಟ್ಟು ಈ ಗೆಜೆಟ್ ಇದು ಅದಾವಲ್ಲ ಮೀಡಿಯಾದ್ದು ಟ್ಯಾಬ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಸ್ವಲ್ಪ ಕಡಿಮೆ ಮಾಡಿ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಅದರದಿಂದ 90% ನಾ ಹೇಳ್ತೀನಲ್ಲ, ಈ ನಾ ಬರೋ 1 ತಿಂಗಳಲ್ಲಿ ನೋಡ್ತಾ ಇರೋದು, ಸರ್ ಅಲ್ಲಿ ಬರ್ತದೆ ಸರ್, ಅವ್ರಿಗೆ ಮಾತಾಡ್ತಾರೆ ಸರ್, ಅವ್ನ ಫೋನ್ ಬರ್ತದೆ, ಇವಳು ಫೋನ್ ಬರ್ತದೆ, ಬರೀ ಇದೇ ಸಂದರ್ಭ. ಹೀಗಾಗಿ ಸಂಸಾರಗಳು ಡೈವರ್ಸ್ ಲೆಕ್ಕ ಬರ್ತದೆ. ದಯವಿಟ್ಟು ಅದು ಬೇಡ. ಪುರಾಣ ಪ್ರವಚನಗಳು ನಮ್ಮ ನಾಡು ಎಂತದ್ರಿ, ಋಷಿ ಸಂತತಿಯ ಬೀಳದು. ಎಲ್ಲರಿಗೆ ಭಾರತ ಅನ್ನೋದು ಏನು, ಅದು ಒಂದು ವಸುದೇವ ಕುಟುಂಬಕಂ ನಾವು ಎಲ್ಲರೂ ಇದ್ದವು. ಋಷಿ ಸಂತತಿಯ ಬೀಡ ಅಂಥದ್ರಲ್ಲಿ ನಾವು ಅದು ಇದು ನೋಡಿ ನಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬೇಡ. ಸಂಸ್ಕಾರ ಸಂಸ್ಕೃತಿ ಇದ್ಕೊಂಡು ಜೀವನ ಮಾಡಿದ್ರೆ ಡೈವರ್ಸ್ಗಳು ಕೇಸ್ ಆಗಲ್ಲ. ನಮ್ಮ ಪೊಲೀಸ್ ಸ್ಟೇಷನ್ ಬರೋದು ಕಡಿಮೆ ಆಗ್ತದೆ. ಅದಕ್ಕಾಗಿ ಹಂಗೆ ಅದೇ ಕಾರಣಕ್ಕೋಸ್ಕರ ಈಗ ಕಾರ್ಯಕ್ರಮದ ಅಂತಿಮ ಕಾಲಘಟ್ಟದಲ್ಲಿ ಇದ್ದೀವಿ. ಈ ದಾಂಪತ್ಯ ಜೀವನದ ಬಗ್ಗೆನೇ ಯಾವ್ದಾದ್ರು ಒಂದು ಜಾನಪದ ಗೀತೆ ಇದ್ರೆ ಅದನ್ನ ಹಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಯಾವ್ದಾದ್ರು ಹಾಡು ಹಾಡ್ತೀರೇನ್ರಿ ಸರ್? ಅವಶ್ಯವಾಗಿ ಮೇಡಮ್. ದಾಂಪತ್ಯ ಜೀವನ ಕುರಿತಾಗಿ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಡೈವರ್ಸ್ಗಳ ಕೇಸ್ ಬಹಳ ನೋಡ್ತಾ ಇದ್ದಾವೆ. ಯಾಕಂದ್ರೆ ಅವ್ರವ್ರು ಏನೋ ವಿವೇಚನೆಗೆ ಬಿಟ್ಟಿದ್ದವು. ಗಂಡ ಏನ್ ಮಾಡಿರ್ತಾನಂದ್ರೆ ಹೊಸದಾಗಿ ಲಗ್ನ ಆಗಿರ್ತದೆ, ಇಬ್ರು ಅನ್ಯೋನ್ಯವಾಗಿರ್ತಾರೆ. ಏನು ಅವ್ರ ತುತ್ತು ಇವ್ರು ತಿನ್ನಿಸ್ತಾರ, ಇವ್ರ ತುತ್ತು ಅವ್ರು ತಿಂತಾರೆ. ಅಗ್ದಿ ಅನ್ಯೋನ್ಯವಾಗಿರುವಾಗ ಕೆಟ್ಟ ಜನರ ಸಂಘ ಬೆಳೀತದೆ. ಗಂಡಗೆ ಕೆಟ್ಟ ಹುಡುಗರ ಸಂಘ ಬೆಳೆನ ಗಂಡ ಏನ್ ಮಾಡ್ತಾನಂದ್ರೆ IPL ನೋಡೋದು, ಬೆಟ್ಟಿಂಗ್ ಕಟ್ಟೋದು, ಏನೋ ದಾರು ಕುಡಿಯಕ್ಕೆ ಹೋಗೋದು, ಇಸ್ಪೇಟ್ ಆಡೋಕೆ ಹೋಗೋದು, ಇವೆಲ್ಲ ಚಟ ಬಂದ್ಬಿಡ್ತಾವ. ಅವಾಗ ಹೆಂಡತಿ ನೋವು ಮಾಡ್ಕೋತಾಳೆ. ಮಕ್ಕಳದು ನೋಡಲ್ಲಿ, ಮನೆಗೆ ರೇಷನ್ ತರಲಿ, ಅದಕ್ಕಾಗಿ ಹೆಂಗ ಅದಕ್ಕೆ ಆ ನಿಟ್ಟಿನಲ್ಲಿ ಒಂದು ಹಾಡಿದೆ ದಾಂಪತ್ಯ ಜೀವನ ಹೆಂಗ. ಟೈಮ್ ಸರಿ ಊಟಕ್ಕೆ ಬರಲ್ಲ ಮಗ ಗಂಡ ಮನೆಗೆ, ಅವಾಗ ಏನ್ ಮಾಡ್ತಾಳ ಅಂದ್ರೆ ಇದು ಹಾಡ್ತಾಳ. ನನ್ನ ರಾಯ ಬರಲಿಲ್ಲ ಊಟಕ್ಕ, ನಾ ಎಲ್ಲೆರೆ ಹೋಲೇನ ಹುಡುಕಾಕ. ನನ್ನ ರಾಯ ಬರಲಿಲ್ಲ ಊಟಕ್ಕ, ನಾ ಎಲ್ಲಾರೆ ಹೋಲೇನ ಹುಡುಕಾಕ. ನಾ ಎಲ್ಲಾರೆ ಹೋಲೇನ ಹುಡುಕಾಕ, ಯುಗ ಮನಿ ಕಡಿ ಚಿಂತಿ ಇಲ್ಲಾಕ. ನನ್ನ ರಾಯ ಬರಲಿಲ್ಲ ಊಟಕ್ಕ, ನಾ ಎಲ್ಲಾರೆ ಹೋಲೇನ ಹುಡುಕಾಕ. ಮನೆಯ ಮಡದಿ ಮಕ್ಕಳ ಚಿಂತಿ ಇಲ್ಯಾಕ, ಮಂದಿ ಉಸಾಬರಿ ಹೋಗ್ಯಾಕ. ಮಡದಿ ಮಕ್ಕಳ ಚಿಂತಿ ಇಲ್ಯಾಕ, ಮಂದಿ ಉಸಾಬರಿ ಹೋಗ್ಯಾಕ. ಹೊಂಟಾನ ಮನಿ ಹಾಳ ಮಾಡಾಕ, ಇಷ್ಟೆಲ್ಲ ಹಿರಿತನ ಇವಾಗ್ಯಾಕ. ನನ್ನ ರಾಯ ಬರಲಿಲ್ಲ ಊಟಕ್ಕ, ನಾ ಎಲ್ಲಾರೆ ಹೋಲೇನ ಹುಡುಕಾಕ. ತನ್ನ ಹೊಲ ಬಿಟ್ಟಾನ ಕೊಳಿಯಾಕ, ಯವ್ವ ಮಂದಿ ಹೊಲಕ್ಕೊಕ್ಕನೆವ್ವ ಹರಗಾಕ. ತನ್ನ ಹೊಲ ಬಿಟ್ಟಾನ ಕೊಳಿಯಾಕ, ಯವ್ವ ಮಂದಿ ಹೊಲಕ್ಕೊಕ್ಕನೆವ್ವ ಹರಗಾಕ. ನನ್ನ ರಾಯನ ಬುದ್ಧಿ ಹಿಂಗ್ಯಾಕ, ನನಗ ಹಚ್ಚಾನ ಚಿಂತಿ ಮಾಡಾಕ. ನನ್ನ ರಾಯ ಬರಲಿಲ್ಲ ಊಟಕ್ಕ, ನಾ ಎಲ್ಲರೆ ಹೋಲೇನ ಹುಡುಕಾಕ. ಕೆಟ್ಟ ಮಂದಿ ಸಂಘ ಇವಾಗ್ಯಾಕ, ಯವ್ವೊಬ್ಬರು ಬರ್ತ ಕಲ್ತಾನ ಕುಡಿಯಾಕ. ಕೆಟ್ಟ ಮಂದಿ ಸಂಘ ಇವಾಗ್ಯಾಕ, ಯವ್ವೊಬ್ಬರು ಬರ್ತ ಕಲ್ತಾನ ಕುಡಿಯಾಕ. ಹೊಂಟಾನ ಮನಿ ಹಾಳ ಮಾಡಾಕ, ನಿಂತಾನ ಮನಿ ಹಾಳ ಮಾಡಾಕ. ಯವ್ವೊಬ್ಬರು ಬರ್ತ ಕಲ್ತಾನೆವ್ವ ಆಡಾಕ. ನನ್ನ ರಾಯ ಬರಲಿಲ್ಲ ಊಟಕ್ಕ, ನಾ ಎಲ್ಲರೆ ಹೋಲೇನ ಹುಡುಕಾಕ. ನಾ ಎಲ್ಲಿಗರೆ ಹೋಲೇನ ಹುಡುಕಾಕ. ಓಕೆ ಸರ್, ಸೂಪರ್ ಸರ್. ಯಾಕಂದ್ರೆ ನೋಡಿ, ನೀವು ಬೇರೆ ಬೇರೆ
ಈಗಾಗ್ಲೇ ನಾವು ನೋಡ್ತೀವಿ ರೌಡಿಗಳು, ರೌಡಿ ಶೀಟರ್ಸ್ ಇಂಥವ್ರ ಜೊತೆಗೇನೆ ನೀವು ಇರ್ತೀವಿ. ಬಟ್ ಇವ್ರುಗಳನ್ನ ಮನೆಯವ್ರು ನೋಡುವಂತಹ ಆಯಾಮಗಳು ಹೆಂಗಿರುತ್ತೆ ಅನ್ನೋದನ್ನ ಇವತ್ತು ತಿಳಿಸ್ಕೊಟ್ಟಿದ್ದೀರಿ ಅಂತ. ಹೌದು ಮೇಡಮ್. ಓಕೆ ಸರ್, ಈ ಜಾನಪದ ಪ್ರವೃತ್ತಿ ಇದೇ ರೀತಿಯಾಗಿ ಮುಂದುವರಲಿ. ಇಡೀ ಕುಟುಂಬ ಇದನ್ನ ಪ್ರೀತಿಸ್ತಾ, ಪಾಲಿಸ್ತಾ, ಪೋಷಿಸ್ತಾ ಹೋಗ್ತಾ ಇದ್ದೀರಿ. ಸೊ ನಿಮ್ಮ ಈ ಜಾನಪದ ಪ್ರೀತಿ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ನಿಮ್ಮ ಮಕ್ಕಳು ಕೂಡ ಈಗ ಆಲ್ರೆಡಿ ಹಾಡುಗಳನ್ನ ಹಾಡ್ತಾ ಇದ್ದಾರೆ, ಸಾಕಷ್ಟು ಹಾಡು ಮತ್ತೆ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇಡೀ ಕುಟುಂಬದ ಜಾನಪದ ಪ್ರೀತಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತಾ, ನಮ್ಮ ಒಂದು ಪೊಲೀಸ್ ಟೈಮ್ಸ್ ಡಿಜಿಟಲ್ ವಾಹಿನಿ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಇದು ವಿನೂತವಾದಂಥ ಒಂದು ಚಾನಲ್ ಅಂತ ನನಗನ್ನಿಸ್ತಾ ಇದೆ ಮೇಡಮ್. ಯಾಕಂದರೆ ನಾವು ಪೊಲೀಸರ ಬಗ್ಗೆ, ಕ್ರೈಮ್ಗಳ ಬಗ್ಗೆ ತೋರಿಸೋದು ಎಲ್ಲ ಮೀಡಿಯಾದಲ್ಲಿ ನೋಡಿದೆವು. ಅದಕ್ಕೆ ಇನ್ನೊಂದು ಮುಖ ಪೊಲೀಸರಿಗೆ ಆದನಂತಕ್ಕಂಥ ತೋರಿಸ್ಲಿಕ್ಕೆ ಈ ಚಾನಲ್ ಭಾಳ ಅವಶ್ಯಕವಾದದ್ದು. ಯಾಕಂದ್ರೆ ಪೊಲೀಸರು ಬರೇ ದುಡಿಯೋದು, ಬರೇ ಕ್ರೈಮ್ ಡಿಟೆಕ್ಷನ್ ಇದ್ರಾಗೆ ಕಳೆಯಲ್ಲ, ಅವ್ರ ಹಿಂದೊಂದು ಮುಖ ಹಿಂಗಿರ್ತದೆ ಅಂತೇಳಿ ತೋರ್ಸಕ್ಕೆ ಈ ಚಾನಲ್, ಈ ಮಾಧ್ಯಮದವರು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಚಾನಲ್ಗೆ ಯಶಸ್ವಿ ಆಗಲಿ. ಮತ್ತು ಎಲ್ಲಿ ಎಲೆಮರೆ ಕಾಯಂಗಿರ್ತಕ್ಕಂಥ ನಮ್ಮ ಕಲಾವಿದರು, ಪೊಲೀಸ್ ಕಲಾವಿದರು, ಅವ್ರನ್ನೆಲ್ಲ ಹಿಕ್ಕಿ ಹೊರಗೆ ತಂದು ಈ ನಮ್ಮ ಜನತೆಗೆ ತೋರಿಸ್ರಿ, ಅವರು ಕೂಡ ಬೆಳೀಲಿ ಅಂತಕ್ಕಂಥದ್ದು ಹೇಳುತ್ತಾ ಈ ಚಾನಲ್ಗೆ ಶುಭವಾಗಲಿ ಅಂತೇಳಿ ನಾನು ನಿಮ್ಮ ಮೂಲಕ ನಾನು ಹರಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಜ್ಯೋತಿರ್ಲಿಂಗ ಹೊನಕಟ್ಟಿ ಅವರ ಈ ಸಾಹಿತ್ಯ ಪ್ರೀತಿ ಪ್ರೇಮವನ್ನ. ಸೊ ಇದೇ ರೀತಿಯಾಗಿ ಸಾಗ್ಲಿ, ಮತ್ತಷ್ಟು ಜಾನಪದ ನಿಟ್ಟಿನ ಪುಸ್ತಕಗಳು ಇವರ ಮೂಲಕ ಹೊರಬರಲಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.